ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 2ನೇ ಪಾದ 7ನೇ ಅಧಿಕರಣದೊಳಗ 40ನೇ ಸೂತ್ರ. ಕರ್ಣವತ್ ಚೇತ್ ನ ಭೋಗಾದಿಭ್ಯ. ಕರ್ಣವತ್ ಅಂದ್ರೆ ಕರ್ಣಗಳಂತೆ ಅಂತ. ಚೇತ್ ಕರ್ಣಗಳಂತೆ ಅಂತಂದ್ರ ನ ಅಂದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಭೋಗಾದಿಭ್ಯ, ಈ ಭೋಗಾದಿಗಳಿಂದಲೂ ಕೂಡ ಅದು ಆಗಬಹುದು ಅಂತ ಹೇಳಿ ಇಲ್ಲಿ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಈಗ ಅದನ್ನ ಭಾಷ್ಯದಲ್ಲಿ ಆಚಾರ್ಯರು ಆ ಸೂತ್ರದ ಅಭಿಪ್ರಾಯವನ್ನ ವಿಸ್ತಾರವಾಗಿ ನಮಗ ನಿರೂಪಣೆ ಮಾಡ್ತಾ ಇದ್ದಾರೆ. ಸ್ಯಾದೇತತ್ ಅಂದ್ರೆ ಇಲ್ಲಿ ಹೀಗೂ ಆಗಬಹುದು ಅಂತ. ಯಾವುದು ಪೂರ್ವಪಕ್ಷ ಅಭಿಪ್ರಾಯ ಹೀಗೂ ಇರಬಹುದು ಅಂತ ಹೇಳ್ತಾರೆ ಅವ್ರು. ಸ್ಯಾದೇತತ್ ಯಥಾ ಕರ್ಣಗ್ರಾಮಂ ಚಕ್ಷುರಾದಿಕಂ ಅಪ್ರತ್ಯಕ್ಷಂ ರೂಪಾದಿಹೀನಂ ಚ ಪುರುಷಃ ಅಧಿತಿಷ್ಠತಿ ಏವಂ ಪ್ರಧಾನಮಪಿ ಈಶ್ವರಃ ಅಧಿತಿಷ್ಠತಿ ಇತಿ. ಯಥಾ ಕರ್ಣಗ್ರಾಮಂ, ಇಲ್ಲಿ ಕರ್ಣ ಅಂತಂದ್ರೆ ಇವು ಸಾಧನಗಳು. ಈಗ ನಮ್ಮ ನೇತ್ರ ನೋಡ್ಲಿಕ್ಕೆ ಸಾಧನ ಆಗೈತಿ, ನಮ್ಮ ಶ್ರೋತ್ರ ಕೇಳಲಿಕ್ಕೆ ಸಾಧನ ಆಗೈತಿ. ಹೀಗೆ ನಮ್ಮ ಎಲ್ಲ ಕರ್ಣಗಳು ನೋಡೋದಾಗಲಿ, ಕೇಳೋದಾಗಲಿ, ಅಥವಾ ನಾಲಿಗೆ ರುಚಿ ನೋಡೋದಾಗಲಿ, ಸ್ಪರ್ಶವನ್ನ ಮಾಡೋದಾಗಲಿ, ನಮ್ಮ ಸ್ಪರ್ಶ ಜ್ಞಾನ ಚರ್ಮಕ್ಕೆ ಆಗ್ತದೆ. ಅದಕ್ಕೆ ಇಲ್ಲಿ ಪಂಚ ಜ್ಞಾನೇಂದ್ರಿಯಗಳು ಅಂತೇನು ಕರೀತಾರಲ್ರಿ. ಅಂದ್ರೆ ನೇತ್ರ, ಶ್ರೋತ್ರ, ಜಿಹ್ವ, ಗ್ರಾಣ, ಚರ್ಮ ಅಂತ ಏನದಾವಲ್ರಿ ಇವುಗಳ ಒಂದು ಸಮೂಹ ಅನ್ನುವಂಥದ್ದು ಚಕ್ಷುರಾಧಿಕಂ ಅಂತ ಹೇಳಿದ್ರು. ಚಕ್ಷು ಅಂದ್ರೆ ಕಣ್ಣು ಮೊದಲಾಗಿರ್ತಕ್ಕಂತ, ಗ್ರಾಮ ಅಂದ್ರೆ ಇಲ್ಲಿ ಸಮೂಹ ಅಂತ. ಕರ್ಣಗ್ರಾಮ ಅಂದ್ರೆ ಕರ್ಣಗಳ ಸಮೂಹ ಅಂತ. ಕಣ್ಣು ಮೊದಲಾಗಿರ್ತಕ್ಕಂತ ಆ ಒಂದು ಇಂದ್ರಿಯಗಳ ಸಮೂಹ ಅನ್ನುವಂತಹದ್ದು, ಕರ್ಣಗಳ ಸಮೂಹ ಅನ್ನುವಂತಹದ್ದು ಅಪ್ರತ್ಯಕ್ಷಂ. ಅವು ಹೇಗಿದಾವೆ ಅಂತಂದ್ರೆ ಅಪ್ರತ್ಯಕ್ಷ ಅಂತಂದ್ರೆ ನಮಗ ಪ್ರತ್ಯಕ್ಷವಾಗಿ ಗೋಚರ ಆಗ್ತಾ ಇಲ್ಲ ಅಂತ. ರೂಪಾದಿಹೀನಂ, ಅವು ರೂಪಾದಿಹೀನವಾಗಿರ್ತಕ್ಕಂತ ಪುರುಷಂ ಅಧಿತಿಷ್ಠತಿ, ಅವು ಪುರುಷನ ಒಂದು ವಶದಲ್ಲಿ ಅದಾವು ಅಂತ. ಯಾವುದು ಈ ಕರ್ಣ ಸಮೂಹವಾಗಿರ್ತಕ್ಕಂಥ ಚಕ್ಷುಷಾದಿಗಳನ್ನ ಇಲ್ಲಿ ಪುರುಷ ಏನ್ ಮಾಡಿದಾನ, ಪುರುಷ ಅಧಿತಿಷ್ಠತಿ ಅಂತ. ಅಪ್ರತ್ಯಕ್ಷವಾಗಿರ್ತಕ್ಕಂಥ ರೂಪಾದಿಗಳು ಇಲ್ಲದೆ ಇರುವಂತ ಈ ಚಕ್ಷುರಾದಿ ಕರ್ಣಗಳ ಸಮೂಹ ಅನ್ನುವಂತಹದ್ದನ್ನ ಪುರುಷ ಅಧಿತಿಷ್ಠತಿ ಅಂತಂದ್ರೆ ಪುರುಷ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ ಅಂತ. ಯಾಕಂದ್ರೆ ಪುರುಷ ಹೇಳ್ದಂಗ ಇವೆಲ್ಲ ಕರ್ಣಗಳು ಕೇಳ್ತಾವಲ್ರಿ ಇವಾಗ. ಈಗ ಪುರುಷ ಅಂದ್ರೆ ಜೀವ ಹೇಳ್ದಂಗ ಕಣ್ಣು ನೋಡಂದಾಗ ನೋಡ್ತದ, ಕಿವಿ ಕೇಳಂದಾಗ ಕೇಳ್ತದ, ಮತ್ತೆ ಪ್ರತಿಯೊಂದು ಇಂದ್ರಿಯಗಳು ಪುರುಷನ ಅಧೀನದಾವಲ್ರಿ. ಪುರುಷ ಅವುಗಳನ್ನ ತನ್ನ ಸ್ವಾಧೀನ ಇಟ್ಕೊಂಡಾನಂತ, ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನಂತ. ಹಾಗೆ ಏವಂ ಪ್ರಧಾನಮಪಿ ಈಶ್ವರ ಅಧಿಷ್ಠಾಸ್ಯತಿ ಇತಿ. ಹಾಗೆ ಇಲ್ಲಿ ಪ್ರಧಾನವನ್ನು ಕೂಡ ಇಲ್ಲಿ ಈಶ್ವರ ಏನ್ ಮಾಡಿದಾನ ಅಂತಂದ್ರ ತನ್ನ ವಶದಲ್ಲಿ ಇಟ್ಕೊಂಡಿರಬಹುದಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿ ಆಕ್ಷೇಪ ಮಾಡ್ತಾ ಇದ್ದಾನೆ. ಹೇಗೆ ಪುರುಷನಾಗಿರ್ತಕ್ಕಂಥವನು ಅಪ್ರತ್ಯಕ್ಷವಾಗಿರುವಂತ ರೂಪಾಧೀನವಾಗಿರುವಂತ ಚಕ್ಷುರಾದಿ ಕರ್ಣಗಳ ಸಮೂಹ ಅನ್ನುವಂತಹದ್ದನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆಯೋ ಹಾಗೆ ಇಲ್ಲಿ ಈಶ್ವರನೂ ಕೂಡ ಏನದ, ಈಶ್ವರ ಪ್ರಧಾನಮಪಿ
ಈ ಪ್ರಧಾನವನ್ನ ಈಶ್ವರ ಅಧಿಷ್ಠಾಸ್ಯತಿ ಅಂತಂದ್ರೇನು, ಅದನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ಬೋದಲ್ಲ ಅಂತ ಈ ರೀತಿಯಾಗಿ ಒಂದು ಆಕ್ಷೇಪ ಅನ್ನುವಂತಹದ್ದನ್ನ ಪೂರ್ವ ಪಕ್ಷಿ ಮಾಡಿದ್ರೆ ತಥಾಪಿ ನ ಉಪಪದ್ಯತೆ, ಈಗ ಹೇಳಿದ್ರು ಕೂಡ ಇದು ನೀನು ಹೊಂದುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀ ಹೇಳುವಂತ ಅಭಿಪ್ರಾಯ ಇದು ಹೊಂದುಗಡೆ ಆಗಂಗಿಲ್ಲ ಅಂತ. ಹೇಗೆ ಅಂತಂದ್ರೆ ಭೋಗಾದಿ ದರ್ಶನಾತ್ ಹಿ ಕರ್ಣಗ್ರಾಮಸ್ಯ ಅಧಿಷ್ಠಿತತ್ವಂ ಗಮ್ಯತೆ. ಈಗ ನಮಗ ಭೋಗಾದಿಗಳು ನಮಗ ಲೋಕದಲ್ಲಿ ಕಂಡು ಬರ್ತಾ ಇದ್ದಾವೆ. ಈಗ ನಮ್ಮ ನೇತ್ರ ಅನ್ನುವಂತಹದ್ದು ರೂಪ ಅನ್ನುವಂತಹದ್ದನ್ನ ಗ್ರಹಿಸ್ತದೆ. ಇವಾಗ ನಮ್ಮ ನೇತ್ರ ರೂಪವನ್ನ ಗ್ರಹಿಸ್ತದೆ. ಒಂದು ಸುಂದರವಾಗಿರ್ತಕ್ಕಂತ ವಸ್ತುವನ್ನ ನೋಡಿ ಎದರಿಂದ ನೋಡ್ತಾನ, ಕಣ್ಣಿಂದ ನೋಡ್ತಾನಲ್ರಿ. ನೋಡಿ ಅದನ್ನ ಅಲ್ಲಿ ಆನಂದವನ್ನ ಅನುಭವಿಸ್ತಾನ. ಒಂದ್ ವೇಳೆ ಆ ವಸ್ತು ಅವನಿಗೆ ಅನಿಷ್ಟ ಆಗಿತ್ತು ಅಂತಂದ್ರೆ ಅಲ್ಲಿ ವೇದನೆಯನ್ನ ಅನುಭವಿಸ್ತಾನ ಅಲ್ಲಿ. ಯಾಕಂದ್ರೆ ಅಲ್ಲಿ ನಾವು ಬರೇ ನೇತ್ರದಿಂದ ಬರೇ ಆನಂದವನ್ನೇ ಅನುಭವಿಸ್ತೇವಂತೇನಿಲ್ಲ. ನಮಗ ಕೆಲವು ಅನಿಷ್ಟವಾದ ದರ್ಶನನೂ ಆಗ್ತಾವ. ನಮಗ್ ಇಷ್ಟರಾಗಿರ್ತಕ್ಕಂಥವ್ರು ಬಂದ್ರೆ ನಮಗ ಆನಂದ ಅನಿಸ್ತದೆ. ನಮಗ್ ಶತ್ರುಗಳು ಅಕಸ್ಮಾತ್ ನಮ್ಮ ಕಣ್ಣಿಂದ ನೋಡಿದೀವಿ ಅಂತಂದ್ರೆ ನಮಗ ದುಃಖ ಅನ್ನುವಂತಹದ್ದಾಗ್ತದೆ, ನಮಗ ದ್ವೇಷ ಅನ್ನುವಂತಹದ್ದಾಗ್ತದೆ. ಹೀಗೆ ಇಲ್ಲಿ ಭೋಗಗಳು ನಮ್ಮ ಇಂದ್ರಿಯಗಳಿಂದ ನಾವು ಭೋಗಗಳನ್ನ ಅನುಭೋಗ ಮಾಡ್ತೇವಲ್ರಿ ಇವಾಗ. ಆ ಭೋಗಾದಿಗಳು ನಮ್ಮ ಇಂದ್ರಿಯಗಳಿಗೆ ಅನುಭವಿಸಲ್ಪಡ್ತಾ ಇದ್ದಾವಂತ. ಇಂದ್ರಿಯಾದಿಗಳಿಂದ ಭೋಗಗಳು ಅನುಭವಿಸಲ್ಪಡ್ತಾ ಇದ್ದಾವೆ. ಅದಕ್ಕ ಅವ್ರಂದ್ರು ಭೋಗಾದಿ ದರ್ಶನಾತ್. ಇಲ್ಲಿ ಭೋಗಾದಿಗಳು ಕಂಡು ಬರ್ತಾ ಇರುವುದರಿಂದ ನಮಗ್ ಗೋಚರ ಆಗ್ತಾ ಇದ್ದಾವಲ್ರಿ. ಈ ಕರ್ಣಗ್ರಾಮಸ್ಯ ಅಧಿಷ್ಠಿತತ್ವಂ ಗಮ್ಯತೆ ಅಂದ್ರೆ ಈ ಕರ್ಣಗಳ ಒಂದು ಸಮೂಹ ಅನ್ನುವಂತಹದ್ದು ಅವು ಏನಾಗಿದ್ದಾವೆ, ಆ ಜೀವನಿಂದ ಅವು ಅಧಿಷ್ಠಿತವಾಗುವಂತಂದ್ರೆ ಏನು, ಅವು ವಶದಲ್ಲಿ ಇರುವಂತವುಗಳಾಗಿದ್ದಾವೆ ಅಂತ. ಆ ಭೋಗಾದಿಗಳು ಏನಾಗಿದ್ದಾವೆ, ಕರ್ಣಾದಿಗಳಿಂದ ಆ ಜೀವನಿಂದ ಅನುಭವಿಸಲ್ಪಡುವಂತವುಗಳಾಗಿದ್ದಾವೆ ಅಂತೇಳಿ ನಾವು ಹಿಂಗ್ ನಿಶ್ಚಯ ಮಾಡ್ಕೋಬಹುದು ಅಂತ ಇಲ್ಲಿ. ನಚ ಅತ್ರ ಭೋಗಾದಯೋ ದೃಶ್ಯಂತೆ. ಆದ್ರೆ ಇಲ್ಲಿ ಆ ಭೋಗಾದಿಗಳು ನಮಗ್ ಕಂಡು ಬರ್ತಾ ಇಲ್ಲ. ಎಲ್ಲಿ ಏನ ಪ್ರಧಾನವನ್ನ ಈಶ್ವರ ತನ್ನ ವಶದಲ್ಲಿ ಇಟ್ಟುಕೊಂಡಾನಂತ ಹೇಳ್ತಾ ಇದ್ದೀರಲ್ಲ, ಆದ್ರೆ ಇಲ್ಲಿ ಭೋಗಾದಿಗಳು ನಮಗ ಅಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ ಈಶ್ವರನಾಗಿರ್ತಕ್ಕಂಥವನು ಭೋಗಾದಿಗಳನ್ನ ಅನುಭವಿಸ್ತಾನೆ ಅನ್ನುವಂತಹದ್ದನ್ನ ನಾವಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಭೋಗಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ದರಿಂದ ಇಲ್ಲಿ ಕರ್ಣಗ್ರಾಮ ಸಾಮ್ಯೇವ ಅಭ್ಯುಪಗಮ್ಯಮಾನೆ ಸಂಸಾರಿಣಾಮಿವ ಈಶ್ವರಸ್ಯಾಪಿ ಭೋಗಾದಯ ಪ್ರಸಜ್ಜೇತ. ಈ ಕರ್ಣಗಳ ಸಮೂಹದ ಒಂದು ಹೋಲಿಕೆಯನ್ನು ಕೊಡ್ತಾ ಇದ್ದಾನೆ. ಸಾಮ್ಯ ಅಂದ್ರೆ ಹೋಲಿಕೆ ಅಂತ. ಕರ್ಣಗ್ರಾಮ ಸಾಮ್ಯ ಅಂತಂದ್ರೆ ಏನು, ಕರ್ಣಗಳ ಒಂದು ಸಮೂಹದ ಒಂದು ಹೋಲಿಕೆ ಎನ್ನುವಂತಹದ್ದನ್ನ ಅಭ್ಯುಪಗಮ್ಯಮಾನೆ, ಅದನ್ನ ನಾವು ಒಪ್ಪಿದ್ದಾದರೆ, ಇಲ್ಲಿ ಹೆಂಗ ಜೀವ ಕರ್ಣಗಳ ಸಮೂಹದಿಂದ ಸಂಸಾರದ ಭೋಗಾದಿಗಳನ್ನ ಅನುಭವಿಸ್ತಾ ಇದ್ದಾನೋ, ಹಾಗೆ ಇಲ್ಲಿ ಈಶ್ವರನು ಕೂಡ ಈ ಪ್ರಧಾನವನ್ನ ತನ್ನ ವಶದಲ್ಲಿಟ್ಟುಕೊಂಡಿದ್ದಾನೆ ಅಂತ ನಾವು ಈ ರೀತಿ ಹೇಳಲಿಕ್ಕೆ ಹೋದ್ರೆ ಅಲ್ಲಿ ಕರ್ಣಗಳ ಸಮೂಹ ಅನ್ನುವಂತಹದ್ದನ್ನ ನಾವು ಹೋಲಿಕೆ ಕೊಡಕ್ ಹೋದ್ರೆ ಏನಾಗ್ತೈತಿ ಅಂತಂದ್ರೆ ಸಂಸಾರಿಣಾಮಿವ ಈಶ್ವರಸ್ಯಾಪಿ. ಸಂಸಾರಿ ಅಂತಂದ್ರೆ ಇಲ್ಲಿ ಜೀವ ಅಂತ. ಏನ್ ಜೀವರುಗಳು ಅದಾರಲ್ರಿ, ಈ ಸಂಸಾರ ಹಂಗಲ್ಲಿ ಈಶ್ವರನಿಗೂ ಕೂಡ ಭೋಗಾದಯ ಪ್ರಸಜ್ಜೇರೇನ್, ಈಶ್ವರನಿಗೂ ಕೂಡ ಭೋಗಗಳನ್ನ ನಾವು ಹೇಳ್ಬೇಕಾಗ್ತೈತಿ. ಆದ್ರೆ ಈಶ್ವರ ಭೋಗಾದಿಗಳನ್ನ ಅನುಭವಿಸ್ತಾನೆ ಅನ್ನುವಂತಹದ್ದು ಇದು ನಮಗ ಎಲ್ಲಿ ಅನುಭವದಲ್ಲಿಲ್ಲ, ಯಾವ ಶ್ರುತಿಯಲ್ಲಿಯೂ ಕೂಡ ಇಲ್ಲ. ಜೀವ ಸಂಸಾರದ ಭೋಗ ಅನುಭವಿಸ್ತಾನ. ಸಂಸಾರದ ಭೋಗ ಅನುಭವಿಸುವುದರಿಂದ ಅವನಿಗೆ ಸಂಸಾರಿ ಅಂತ ಕರ್ಕೊಂಡು ಬಂದಾರ ಅವಾಗ. ಮತ್ತೆ ಈಶ್ವರನು ಕೂಡ ಈ ಸಂಸಾರಿಗಳಂತೆ ಇವನು ಕೂಡ ಭೋಗಾದಿಗಳನ್ನ ಅನುಭವಿಸುವಂತ ಒಂದು ಪ್ರಸಕ್ತಿ ಬರ್ತದ ಅಂತ ಹೇಳ್ತಾರ ಅವರು.
ಮತ್ತೆ ಈಶ್ವರನು ಕೂಡ ಅವನು ಸಂಸಾರಿ ಅಂತ ಹೇಳಿಸ್ಕೊಳ್ತಾನ. ಇಲ್ಲಿ ಹೆಂಗ ಜೀವ ಸಂಸಾರಿಯಾಗಿದಾನೋ, ಯಾಕಂದ್ರೆ ಇವನಿಗೆ ಕರ್ಣಗಳದಾವು, ಇಂದ್ರಿಯಾದಿಗಳದಾವು ಮತ್ತು ಭೋಗಾದಿಗಳದಾವು. ಹೀಗಾಗಿ ಈ ಜೀವ ಸಂಸಾರಿಯಾಗಿದ್ದಾನೆ. ಹಾಗೆ ನೀವು ಈಶ್ವರನಿಗೂ ಕೂಡ ಒಂದು ವೇಳೆ ಕರ್ಣಗಳ ಸಮೂಹದ ಹೋಲಿಕೆಯನ್ನು ನೀವು ಕೊಡ್ತೀರಿ ಅಂತ ಆದ್ರೆ ಮತ್ತೆ ಈಶ್ವರನಿಗೂ ಭೋಗಾದಿಗಳನ್ನ ನೀವು ಹೇಳ್ಬೇಕಾಕೈತಿ ಅಂಥೇಳಿ ಇಲ್ಲಿ ಆಚಾರ್ಯರು ಅಲ್ಲಿ ಪೂರ್ವ ಪಕ್ಷಿಯನ್ನು ಕುರಿತು ಉತ್ತರ ಕೊಡ್ತಾ ಇದ್ದಾರೆ. ಅನ್ಯಥಾ ವಾ ಸೂತ್ರದ್ವಯಂ ವ್ಯಾಖ್ಯಾಯತೆ. ಇಲ್ಲಿ ಮತ್ತೊಂದು ರೀತಿಯಿಂದ ಈ ಎರಡು ರೀತಿಯೊಳಗೆ ಈ ವ್ಯಾಖ್ಯಾನವನ್ನ ಮಾಡಬಹುದು ಅಂತ ಹೇಳ್ತಾರೆ. ಏನು ಎರಡು ಸೂತ್ರದವಲ್ರಿ ಇವಾಗ. ಅನ್ಯಥಾವ ಅಂದ್ರೆ ಮತ್ತೊಂದು ರೀತಿಯಿಂದ ಅಂತ. ಸೂತ್ರದ್ವಯಂ ವ್ಯಾಖ್ಯಾಯತೆ, ಈ ಎರಡು ಸೂತ್ರಗಳನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಮತ್ತೊಂದು ರೀತಿಯಿಂದ ವ್ಯಾಖ್ಯಾನ ಮಾಡ್ತಾರಂತ. ಅದಕ್ಕೆ ಇನ್ನೊಂದು ಅರ್ಥವನ್ನ ಹೇಳ್ತಾರಂತ. ಯಾವುದು? ಅಧಿಷ್ಠಾನ ಅನುಪಪತ್ತಿಶ್ಚ 39ನೇ ಸೂತ್ರ ಬಂತಲ್ರಿ. ಅದರ ಒಂದು ಸೂತ್ರದ ಅರ್ಥವನ್ನ ಈಗ ಮತ್ತೊಂದು ರೀತಿಯಿಂದ ಹೇಳ್ತಾ ಇದ್ದಾರೆ. ಇತಶ್ಚ ಅನುಪಪತ್ತಿ. ಇತಶ್ಚ ಅಂದ್ರ ಈ ರೀತಿಯಿಂದಲೂ ಕೂಡ ಹೊಂದುಗಡೆ ಆಗುವುದಿಲ್ಲ. ಯಾವುದು ಅಂತಂದ್ರೆ ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ. ಇಲ್ಲಿ ತಾರ್ಕಿಕರು ಅಂತಂದ್ರೆ ನೈಯಾಯಿಕರು ಅಂತ. ನೈಯಾಯಿಕರು ಈಶ್ವರನ ಬಗ್ಗೆ ಏನು ಕಲ್ಪನೆ ಮಾಡಿಕೊಂಡಿದಾರಲ್ಲ, ಈ ಒಂದು ಕಾರಣದಿಂದ ಅದು ಹೊಂದುಗಡೆ ಆಗುವುದಿಲ್ಲ ಅಂತ ಹೇಳ್ತಾರೆ. ನೈಯಾಯಿಕರು ಈಶ್ವರನ ಬಗ್ಗೆ ಯಾವುದನ್ನ ಕಲ್ಪಿಸಿಕೊಂಡಿದಾರೋ ಅದು ಈ ಕಾರಣದಿಂದ, ಅಂದ್ರೆ ಮುಂದೆ ಹೇಳ್ತಕ್ಕಂತ ಕಾರಣದಿಂದ ಅವರು ಕಲ್ಪಿಸಿರ್ತಕ್ಕಂತ ಈಶ್ವರನ ಕಲ್ಪನೆ ಇಲ್ಲಿ ಹೊಂದುಗಡೆ ಆಗುವುದಿಲ್ಲ ಅಂತಂದ್ರೆ ಈಗ ಇತಶ್ಚ ಅನುಪತ್ತಿ ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ ಸಾಧಿಷ್ಠಾನೋ ಹಿ ಲೋಕೆ ಸ ಶರೀರೋ ವಾ ರಾಜ ರಾಷ್ಟ್ರಸ್ಯ ಈಶ್ವರೋ ದೃಶ್ಯತೆ ನ ನಿರಧಿಷ್ಠಾನಃ. ಈಗ ಒಂದು ನಮ್ಮ ಅನುಭವದಲ್ಲಿ ಬರತಕ್ಕಂತ ಉದಾಹರಣೆಯನ್ನು ಕೊಡ್ತಾರೆ ಈಗ ಅವರು. ಲೋಕೆ ಅಂದ್ರೆ ಲೋಕದಲ್ಲಿ ಅಂತ. ಇಲ್ಲಿ ಸಾಧಿಷ್ಠಾನ ಅಂತಂದ್ರೆ ಏನು? ಅಧಿಷ್ಠಾನ ಉಳ್ಳ. ಅಧಿಷ್ಠಾನ ಅಂತಂದ್ರೆ ಇಲ್ಲಿ ಸಶರೀರ ಅಂತ ಹೇಳ್ತಾರೆ. ಅಂದ್ರೆ ಶರೀರ ಉಳ್ಳಂತ. ಈಗೊಬ್ಬ ರಾಜ ಅದಾನ ಅಂತ ತಿಳ್ಕೊಡ್ರು. ಒಂದು ರಾಜ ಅಂದ್ಮೇಲೆ ಅವನಿಗೊಂದು ಶರೀರ ಅದಲ್ರಿ. ಲೋಕದೊಳಗ ಅಧಿಷ್ಠಾನ ಉಳ್ಳಂತಂದ್ರೆ ಏನು? ಶರೀರ ಉಳ್ಳಂತ ಒಬ್ಬ ರಾಜ ಅಂತ. ಅವನು ಯಾವ ಪ್ರಕಾರವಾಗಿ ರಾಷ್ಟ್ರಸ್ಯ ಈಶ್ವರ ದೃಶ್ಯತೆ, ಒಂದು ರಾಷ್ಟ್ರಕ್ಕ ಅವನು ಒಡೆಯನಾಗಿರ್ತಾನ ಅಂತ. ಯಾರು? ಶರೀರ ಉಳ್ಳಂತ ಒಬ್ಬ ರಾಜ ಇಡೀ ರಾಷ್ಟ್ರಕ್ಕ ಅವನು ಒಡೆಯ ಅಂತಂದ್ರೆ ಏನು? ಅವ್ನು ರಾಜ ಆಗಿರ್ತಾನೆ. ಇವಾಗ ಅವನು ಆ ರಾಜ್ಯವನ್ನ ರಾಷ್ಟ್ರವನ್ನ ಆಳ್ತಾ ಇದ್ದಾನ ಅಂತ. ಆಳುವವನಿಗೆ ಒಡೆಯ ಅಂತ ಕರೀತಾರಲ್ರಿ. ಅದನ್ನ ನಾವು ಲೋಕದಲ್ಲಿ ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀವಿ. ಇದನ್ನ ದೃಶ್ಯತೆ ಅಂದ್ರೆ ಏನು? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅಂತ. ಶರೀರ ಉಳ್ಳಂತ ರಾಜನೇ ರಾಷ್ಟ್ರವನ್ನ ಆಳುವಂತಹದ್ದು ನಮಗ ಲೋಕದಲ್ಲಿ ಕಂಡು ಬಂದದ ಅಂತ. ನ ನಿರಧಿಷ್ಠಾನ. ಇದು ನಿರಧಿಷ್ಠಾನ ಅಂತಂದ್ರೆ ಶರೀರರಹಿತನಾಗಿರ್ತಕ್ಕಂಥವನು ಅಂತ. ಅವನಿಗೆ ಶರೀರವೇ ಇಲ್ಲ ಅಂತಂದ್ರೆ ಮತ್ತ ಅವ ಹೆಂಗ ರಾಷ್ಟ್ರವನ್ನು ಆಳ್ತಾನೆ? ಶರೀರ ಇದ್ರನೆ ಆ ಶರೀರ ಉಳ್ಳಂತ ರಾಜನೇ ರಾಷ್ಟ್ರಕ್ಕೆ ಒಡೆಯನಾಗಿರ್ತಾ ಇದ್ದಾನ. ಅಧಿಷ್ಠಾನ ಇಲ್ಲದೆ ಇರ್ತಕ್ಕಂಥ ಅಂದ್ರೆ ಶರೀರ ಇಲ್ಲದೆ ಇರ್ತಕ್ಕಂಥವನು ಒಡೆಯನಾಗಿರ್ತಕ್ಕಂಥದ್ದು ಲೋಕದೊಳಗ ನಮಗೆಲ್ಲಿಯೂ ಕೂಡ ಕಂಡು ಬಂದಿಲ್ಲ ಅಂತ. ಅತಶ್ಚ ತದೃಷ್ಟಾಂತವಶೇನ ಅದೃಷ್ಟಂ ಈಶ್ವರಂ ಕಲ್ಪಯಿತುಂ ಇಚ್ಛತಃ ಈಶ್ವರಸ್ಯಾಪಿ ಕಿಂಚಿತ್ ಶರೀರಂ ಕರ್ಣಾಯತನಂ ವರ್ಣಯಿತವ್ಯಂ ಸ್ಯಾತ್. ಅದಕ್ಕೆ ಇಲ್ಲಿ ಆಚಾರ್ಯರು ಹೇಳಿದರು, ನೋಡಪ್ಪ ಇಲ್ಲಿ ದೃಷ್ಟಾಂತದ ಒಂದು ಬಲದಿಂದ, ಯಾಕೆ ದೃಷ್ಟಾಂತವನ್ನೇ ಕೊಟ್ಟು ಅವನು ಹೇಳಲಿಕ್ಕೆ ಹೊರಟಿದ್ದಾನೆ. ಇಲ್ಲಿ ಅವನಿಗೆ ಆಗಮಗಳಕ್ಕಿಂತ ಬರೀ ದೃಷ್ಟಾಂತದ ಮೇಲೆ ಅವನು ತನ್ನ ವಿಚಾರವನ್ನು ಮಂಡನ ಮಾಡ್ತಾ ಇದ್ದಾನೆ. ಇಲ್ಲಿ ಈಶ್ವರ ಹೇಗಿದ್ದಾನೆ ಅಂತಂದ್ರೆ ಅವನು ಅದೃಷ್ಟನಾಗಿದ್ದಾನೆ. ಯಾಕೆ ನಮ್ಮ ದೃಶ್ಯವಾಗಿ ಈಶ್ವರ ಕಾಣ್ತಾ ಇಲ್ಲಲ್ರಿ ಅವನು. ಅದಕ್ಕಂತಾರ ಅವರು ಅತಶ್ಚ ತದ್ ದೃಷ್ಟಾಂತವಶೇನ ಅದೃಷ್ಟಂ ಈಶ್ವರಂ.
ಇಲ್ಲಿ ದೃಷ್ಟಾಂತದ ವಶದಿಂದ, ದೃಷ್ಟಾಂತದ ಬಲದಿಂದ ಅಂತ. ಅದೃಷ್ಟಂ ಈಶ್ವರಂ, ಇಲ್ಲಿ ಅದೃಷ್ಟವಾಗಿರತಕ್ಕಂತ ಯಾವ ಈಶ್ವರನನ್ನ ಕಲ್ಪಯಿತು ಇಚ್ಛತಃ, ಕಲ್ಪಿಸಲಿಕ್ಕೆ ಇಚ್ಛೆ ಉಳ್ಳಂತ ಈಶ್ವರಸ್ಯಾಪಿ ಕಿಂಚಿತ್ ಶರೀರಂ ಕರ್ಣಾಯತನಂ ವರ್ಣಯಿತವ್ಯಂ ಸ್ಯಾತ್. ಇಲ್ಲಿ ಈಶ್ವರನಿಗೂ ಕೂಡ ಒಂದು ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂತ ಶರೀರವನ್ನ ಅಲ್ಲಿ ಕಲ್ಪಿಸ್ಕೋಬೇಕಾಕೈತಿ ನಾವು. ಇಲ್ಲಿ ಈಶ್ವರ ಅದಾನಲ್ಲ, ಅವನು ಅದೃಷ್ಟನಾಗಿರ್ತಕ್ಕಂಥವನು ಈಶ್ವರ. ಅವನು ಮತ್ತೆ ಇಲ್ಲಿ ದೃಷ್ಟಾಂತವಶದಿಂದ ನಾವು ಅವನ ಬಗ್ಗೆ ಹೇಳ್ಬೇಕಾಗಿತ್ತು ಅಂತಂದ್ರೆ, ಈಶ್ವರನಿಗೂ ಕೂಡ ನಾವು ಏನ್ ಮಾಡ್ಬೇಕಾಕೈತಿ, ಇಲ್ಲಿ ಆ ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂಥ ಯಾವುದೋ ಒಂದು ಶರೀರವನ್ನ ನಾವು ಕಲ್ಪಿಸ್ಕೊಂಡು ಹೇಳ್ಬೇಕಲ್ರಿ. ಇವಾಗ ಈಶ್ವರನಿಗೂ ಒಂದು ಶರೀರವನ್ನು ಹೇಳಬೇಕು. ಯಾಕಂದ್ರೆ ಕರ್ಣಗಳಿಗೆ ಆಶ್ರಯ, ಕರ್ಣಗಳು ಅಂತಂದ್ರೆ ಇಂದ್ರಿಯಾದಿಗಳು ಅದಾವಲ್ರಿ, ಇವುಗಳಿಗೆ ಆಶ್ರಯ ಯಾವುದು? ಶರೀರ. ಅದಕ್ಕೆ ಇಲ್ಲಿ ಆ ಅದೃಷ್ಟನಾಗಿರ್ತಕ್ಕಂಥ ಈಶ್ವರನನ್ನ ಕಲ್ಪಿಸಬೇಕು ಅಂತ ಹೇಳಿ ಯಾವನು ಇಚ್ಛೆ ಉಳ್ಳವನಾಗಿದ್ದಾನಲ್ಲ ಅಂಥ ಇಲ್ಲಿ ನೈಯಾಯಿಕ ತಾರ್ಕಿಕನಾಗಿರ್ತಕ್ಕಂಥವನು ಇಲ್ಲಿ ಈಶ್ವರನಿಗೂ ಕೂಡ ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂಥ ಅಂತ ಹೇಳ್ತಾ ಇದ್ದಾರೆ ಅವರು. ಕರ್ಣಾಯತನಂ ಅಂದ್ರೆ ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂಥ ಒಂದು ಶರೀರವನ್ನ, ಕಿಂಚಿತ್ ಶರೀರಂ, ಯಾವುದೋ ಒಂದು ಶರೀರ ಅನ್ನುವಂತದನ್ನ ವರ್ಣಯಿತವ್ಯಂ ಶಾತ್, ಅದನ್ನ ನಾವು ಕಲ್ಪಿಸಬೇಕಾಗ್ತೈತಿ ಅಂತ ಈಶ್ವರನನ್ನ ನಾವು ಕಲ್ಪಿಸಿ ಹೇಳ್ಬೇಕಾಗ್ತೈತಿ ಅಂತಂದ್ರು. ಒಂದ್ ವೇಳೆ ಹಾಗೆ ಹೇಳೋಣ ಅಂತಂದ್ರೆ ಏನಾಗ್ತೈತಿ ಅನ್ನೋದ್ರ ಬಗ್ಗೆ ಹೇಳ್ತಾರ. ನಚ ತದ್ ವರ್ಣಯಿತು ಶಕ್ಯತೆ, ಆದರೆ ಅದನ್ನ ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಅದೇನು ಅಂತಂದ್ರೆ ಇಲ್ಲ. ತದ್ ವರ್ಣಯಿತು ಅಂದ್ರೆ ಅವನಿಗೆ ಯಾವುದೋ ಒಂದು ಶರೀರ, ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂತ ಒಂದು ಶರೀರವನ್ನ ಈಶ್ವರನಿಗೆ ನಾವು ಕಲ್ಪಿಸಿ ಹೇಳಲಿಕ್ಕೆ ಬರ್ತದೇನು ಅಂತಂದ್ರ ಬರೋದಿಲ್ಲ ಅಂತ ಹೇಳ್ತಾರೆ. ನಚ ತದ್ ವರ್ಣಯಿತು ಶಕ್ಯತೆ, ಅದನ್ನ ನಾವು ಆ ಒಂದು ಶರೀರವನ್ನ ಕಲ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸೃಷ್ಟ್ಯುತ್ತರ ಕಾಲ ಭಾವಿತ್ವಾತ್ ಶರೀರಸ್ಯ, ಈಗ ಶರೀರ ಅನ್ನುವಂತಹದ್ದು ಸೃಷ್ಟಿ ಆದ ಮೇಲೆ ಅದು ತಯಾರಾಕತ್ತಲ್ರಿ. ಇವಾಗ ಈ ಪಂಚಭೂತಗಳು ಇವೆಲ್ಲ ಸೃಷ್ಟಿ ಆಗ್ಬೇಕಲ್ರಿ. ಮೊದಲ ಅವ್ಯಕ್ತ ತತ್ವ, ಅಲ್ಲಿಂದ ಮಹತ್ತತ್ವ, ಅಲ್ಲಿಂದ ಪಂಚಭೂತಗಳು, ಆಮೇಲೆ ಪಂಚಭೂತ ಪಂಚೀಕರಣ ಹೊಂದಿ ಆಮೇಲೆ ಸ್ಥೂಲ ಶರೀರ ತಯಾರಾಕತ್ತಲ್ರಿ ಈಗ ಅದು. ಅಂದ್ರೆ ಸೃಷ್ಟಿ ಪೂರ್ವದೊಳಗ ಈ ಶರೀರ ಅನ್ನುವಂತಹದ್ದು ಇರೋದಿಲ್ಲ. ಅವಾಗ ಸೃಷ್ಟಿ ಉತ್ತರ ಕಾಲ ಭಾವಿತ್ವಾತ್ ಅಂತ ಹೇಳ್ತಾರ ಅವರು. ಸೃಷ್ಟಿ ಆದ ಬಳಿಕ ಈ ಶರೀರ ಅನ್ನುವಂತಹದ್ದು ಇದು ನಿರ್ಮಾಣ ಆಗ್ತದೆ. ಇದು ಪ್ರಾಕ್ ಸೃಷ್ಟೇ ತದನುಪತ್ತೇಹೇ, ಸೃಷ್ಟಿಕ್ಕಿಂತ ಪೂರ್ವದಲ್ಲಿ ಅಲ್ಲಿ ಶರೀರದ ಅಭಾವ ಇರ್ತದಲ್ಲಿ. ನಾವು ಈಶ್ವರನಿಗೆ ಶರೀರವನ್ನು ಕಲ್ಪಿಸಬೇಕಾದ್ರೆ ಮತ್ತು ಸೃಷ್ಟಿ ಪೂರ್ವದಲ್ಲಿನೇ ನಮಗೆ ಶರೀರ ಇರ್ಬೇಕಲ್ಲ, ಆದ್ರೆ ಸಂಭವಿಸುವುದಿಲ್ಲ. ಸೃಷ್ಟಿ ಆದ ಬಳಿಕ ನಮ್ಗೆ ಶರೀರ ನಿರ್ಮಾಣ ಆಕೈತೆ ಅಲ್ಲಿ. ಈಶ್ವರನಿಗೆ ಸೃಷ್ಟಿ ಆದ ಬಳಿಕನ ನಾವು ಶರೀರವನ್ನು ಹೇಳ್ಬೇಕಲ್ರಿ ಈಶ್ವರನಿಗೆ. ಇವಾಗ ಸೃಷ್ಟಿ ಪೂರ್ವದಲ್ಲಿ ಅವನಿಗೆ ಶರೀರ ಅನ್ನುವಂತಹದ್ದು ಅನುಪಪತ್ತೇಹೇ ಅಂದ್ರೆ ಅದು ಇಲ್ಲದೆ ಇರುವುದರಿಂದ, ನಿರಧಿಷ್ಠಾನತ್ವೇ ಚ ಈಶ್ವರಸ್ಯ ಪ್ರವರ್ತಕತ್ವ ಅನುಪಪತ್ತೇಹೇ, ಮತ್ತ ಅವನಿಗೆ ನಿರಧಿಷ್ಠಾನ ಅಂದ್ರೆ ಅವನಿಗೆ ಶರೀರವೇ ಇಲ್ಲ ಅಂತಂದ ಬಳಿಕ ಮತ್ತ ಅವನು ಈಶ್ವರ ಅವನು ಪ್ರವರ್ತಕ ಅನ್ನುವಂಥದ್ದು ಹೆಂಗ್ ಒಂದ್ಗಡೆ ಆಗ್ತೈತಿ ಅಂತ ಇಲ್ಲಿ ಆಚಾರ್ಯರು ಅವರನ್ನ ಕುರಿತು ಕೇಳ್ತಾ ಇದ್ದಾರೆ ಅವರು. ಯಾಕೆ ಈ ಶರೀರ ಸೃಷ್ಟಿಯಾದ ಬಳಿಕ ಆ ಒಂದು ಕಾಲದಲ್ಲಿ ಇರ್ತಕ್ಕಂಥದ್ದು, ಇದು ಸೃಷ್ಟಿ ಪೂರ್ವದಲ್ಲಿ ಇದು ಇರುವುದಿಲ್ಲ ಅಂತ ಶರೀರ ಅನ್ನುವಂತಹದ್ದು. ಯಾರ ಶರೀರ? ಈಶ್ವರನ ಶರೀರ ಅಂತ. ಈಶ್ವರನ ಶರೀರ ಸೃಷ್ಟಿ ಆದ ಬಳಿಕ ತೋರ್ತೈತೆ ಹೊರತು ಸೃಷ್ಟಿ ಪೂರ್ವದಲ್ಲಿ ಅದು ಇರಲಾರದು ಅಂತ. ಮತ್ತೆ ಈಶ್ವರನಿಗೆ ಶರೀರವೇ ಇಲ್ಲ ಅಂತಂದ ಬಳಿಕ ಪ್ರವರ್ತಕ ಅನ್ನುವಂಥದ್ದು ಹೆಂಗ್ ಹೊಂದ್ಗಡೆ ಆಗ್ತೈತಿ ಅಂತ ಇಲ್ಲಿ ಆಚಾರ್ಯರು ಆ ತಾರ್ಕಿಕರನ್ನ ಕುರಿತು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಏವಂ ಲೋಕೆ ದೃಷ್ಟತ್ವಾತ್, ಇದು ನಮಗ್ ಲೋಕದಲ್ಲಿ ಕಂಡು ಬಂದಿದೆ ಅಂತ. ಯಾಕಂದ್ರೆ ಶರೀರ ಉಳ್ಳವನೇ
ಅಲ್ಲಿ ಪ್ರವರ್ತಕನಾಗ್ತಾನೆ ಎನ್ನುವಂತಹದ್ದು ನಮಗ ಲೋಕದಲ್ಲಿ ಕಂಡು ಬಂದದ. ಮತ್ತಿಲ್ಲಿ ಈಶ್ವರ ನೀ ಪ್ರವರ್ತಕ ಅಂತ ಹೇಳ್ಬೇಕಾದ್ರೆ ಅವನಿಗೆ ಶರೀರ ಇರಬೇಕು. ಆದ್ರೆ ಸೃಷ್ಟಿ ಪೂರ್ವದಲ್ಲಿ ಅವನಿಗೆ ಶರೀರ ಅನ್ನುವಂತಹದ್ದಿಲ್ಲ. ಮತ್ತ ಅವ ಪ್ರವರ್ತಕ ಅನ್ನುವಂಥದ್ದು ಹೆಂಗ್ ಒಂದ್ಗಡೆ ಆಗ್ತದ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಿದ್ರಿ. ಇನ್ನ ಅದು ಇನ್ನೊಂದು ಸೂತ್ರ ಹೇಳಿದ್ರಲ್ರಿ ಈಗ, ಇದು ಅಧಿಷ್ಠಾನ ಅನುಪತ್ತೇಶ್ಚ ಅನ್ನುವಂತ ಸೂತ್ರಕ್ಕೆ ಮತ್ತೊಂದು ರೀತಿ ಅರ್ಥ ಹೇಳಿದ್ರಿ ಈಗ. ಇನ್ನ ಕರ್ಣವಚ್ಚೇನ್ನ ಭೋಗಾದಿಭ್ಯ, ಈಗ ಇನ್ನೊಂದು ಸೂತ್ರ ಅದಲ್ರಿ, ಆ ಸೂತ್ರಕ್ಕೆ ಮತ್ತೊಂದು ರೀತಿ ಅರ್ಥವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಆಚಾರ್ಯರು. ಅಥ ಲೋಕ ದರ್ಶನಾನುಸಾರೇಣ ಈಶ್ವರಸ್ಯಾಪಿ ಕಿಂಚಿತ್ ಕರ್ಣಾನಾಂ ಆಯತನಂ ಶರೀರಂ ಕಾಮೇನ ಕಲ್ಪೇತ ಏವಮಪಿ ನ ಉಪಪದ್ಯತೆ. ಇಲ್ಲಿ ಕರ್ಣವಚ್ಚೇನ್ನ ಭೋಗಾದಿಭ್ಯ ಅನ್ನುವಂತ ಸೂತ್ರದೊಳಗ ಅದ್ರ ಅರ್ಥ ಇನ್ನೊಂದು ರೀತಿ ಹೇಗಾಗ್ತದ ಅಂತಂದ್ರೆ, ಲೋಕ ದರ್ಶನಾನುಸಾರೇಣ, ಇಲ್ಲಿ ಲೋಕದಲ್ಲಿ ನಾವು ಏನು ಕಂಡಿದ್ದೇವಲ್ಲ ಅದಕ್ಕನುಸಾರವಾಗಿ ಅಂತ, ನಾವು ಲೋಕದಲ್ಲಿ ಕಂಡಂತೆ ಅಂತ. ಇಲ್ಲಿ ಈಶ್ವರನಿಗೆ ಯಾವುದಾದರೂ ಒಂದು ಶರೀರವನ್ನ ನಾವು ಒಪ್ಪಿಕೊಳ್ಬೇಕಾಗ್ತದೆ. ಈಶ್ವರಸ್ಯಾಪಿ ಕಿಂಚಿತ್ ಕರ್ಣಾನಾಮಾಯತನಂ, ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂಥ, ಕರ್ಣಗಳು ಅಂದ್ರೆ ಇಲ್ಲಿ ಇಂದ್ರಿಯಾದಿಗಳನ್ನ ತಿಳ್ಕೊಡ್ರಿ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಇಂದ್ರಿಯಗಳು ಒಟ್ಟ ಅರಿಲಿಕ್ಕೆ ಸಾಧನವಾಗಿರ್ತಕ್ಕಂಥವುಗಳು, ಅಥವಾ ಕ್ರಿಯೆಗಳನ್ನ ಮಾಡ್ಲಿಕ್ಕೆ ಸಾಧನಗಳಾಗಿರ್ತಕ್ಕಂಥವುಗಳು. ಈ ಕೈ ಕಾಲುಗಳು, ಕಾಲು ಗಮನಾಗಮನ ಮಾಡ್ತಾವು, ಕೈ ಕೊಡು ತಗೊಳದ್ ಮಾಡ್ತಾವು, ಮತ್ತ ಇವೆಲ್ಲ ಕರ್ಣಗಳಲ್ರೆಲ್ಲ ಇವಿಷ್ಟು. ಈ ಕರ್ಣಗಳು, ಇವುಗಳಿಗೆ ಆಶ್ರಯ ಯಾವುದು ಅಂತಂದ್ರೆ ಶರೀರ. ಅದಕ್ಕ ಕರ್ಣಾನಾಮಾಯತನಂ, ಕರ್ಣಗಳಿಗೆ ಆಶ್ರಯವಾಗಿರ್ತಕ್ಕಂತ ಒಂದು ಕಿಂಚಿತ್ ಶರೀರಂ, ಒಂದು ಯಾವ್ದಾದ್ರೂ ಒಂದು ಶರೀರ ಅನ್ನುವಂತಹದ್ದನ್ನ ಈಶ್ವರನಿಗೆ ನಾವು ಕಲ್ಪಿಸ್ಕೊಳ್ಬೇಕಾಗ್ತದೆ. ಇಲ್ಲಿ ಅದನ್ನ ನಾವು ಒಪ್ಕೋಬೇಕಾಕೈತಿ ಅಂತ, ಈಶ್ವರನಿಗೆ ಒಂದು ಹೇಳ್ಬೇಕಾಕೈತಿ ಅಂತ. ಇಲ್ಲಿ ತನ್ನ ಇಚ್ಛಾನುಸಾರವಾಗಿ ಕಲ್ಪಿಸಬೇಕು ಅಂತ ಹೇಳ್ತಾರೆ. ಕಾಮೇನ ಅಂತಂದ್ರೆ ತನ್ನ ಇಚ್ಛಾನುಸಾರವಾಗಿ ಇಲ್ಲಿ ಕಲ್ಪಿಸ್ಕೊಳ್ಬೇಕಾಗ್ತದ ಅಂತ ಹೇಳಿದ್ರು ಅವರು. ಶರೀರಂ ಕಾಮೇನ ಕಲ್ಪೇತ ಏಮಪಿನ ಉಪದ್ಯತೆ, ಇದು ಕೂಡ ಹೊಂದುಗಡೆ ಆಗುವುದಿಲ್ಲ ಅಂತ. ಯಾಕ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವರು, ಸ ಶರೀರತ್ವೇ ಹಿ ಸತಿ ಸಂಸಾರಿವತ್ ಭೋಗಾದಿ ಪ್ರಸಂಗಾತ್ ಈಶ್ವರಸ್ಯಾಪಿ ಅನೀಶ್ವರತ್ವ ಪ್ರಸಜ್ಜೇತ. ಒಂದ್ ವೇಳೆ ನಾವು ಶರೀರವನ್ನ ಅವನಿಗೆ ಹೇಳಿದ್ದಾದರೆ, ಯಾರಿಗೆ? ಈಶ್ವರನಿಗೆ, ಅವನು ನಮ್ಮ ಹಾಗೆ ಶರೀರ ಉಳ್ಳವನಾಗಿದ್ದಾನೆ ಅಂತೇಳಿ ಒಂದು ವೇಳೆ ನಾವು ಒಪ್ಕೊಂಡಿದ್ದಾದರೆ, ಸಂಸಾರಿವತ್ ಅಂದ್ರೆ ಸಂಸಾರಿಯಂತೆ ಅಂತ, ಈ ಲೋಕದೊಳಗೇನು ಸಂಸಾರಿಗಳದಾರಲ್ಲ ಅವರಂತೆ ಭೋಗಾದಿ ಪ್ರಸಂಗಾತ್, ಮತ್ತ ಅವನಿಗೂ ಭೋಗಾದಿಗಳು ಪ್ರಸಂಗ ಉಂಟಾಗ್ತದಂತ. ಈಶ್ವರನಿಗೂ ಕೂಡ ಈ ಸಂಸಾರಿಗಳು ಯಾವ ರೀತಿಯಾಗಿ ಭೋಗಾದಿಗಳನ್ನು ಅನುಭೋಗ ಮಾಡ್ತಾ ಇದ್ದಾರಲ್ಲ, ಹಂಗ ಈಶ್ವರನು ಕೂಡ ಅನೇಕ ಭೋಗಗಳನ್ನ ಅನುಭೋಗಿಸುವಂತ ಒಂದು ಪ್ರಸಂಗ ನಮಗ ಬಂದ್ಬಿಡ್ತದ. ಈಶ್ವರಸ್ಯಾಪಿ ಅನೀಶ್ವರತ್ವಂ ಪ್ರಸಜ್ಜೇತ. ಅವಾಗ ಈಶ್ವರಾಗಿ ಉಳ್ಕೊಳಂಗಿಲ್ಲ, ಅವನು ಅನೀಶ್ವರನೇ ಆಗಿಬಿಡ್ತಾನಂತ ಅವಾಗ. ಮತ್ತೆ ಯಾಕೆ ಈಶ್ವರಿಗೆ ಭೋಗಾದಿಗಳನ್ನ ನಾವು ಕಲ್ಪಿಸಲಿಕ್ಕೆ ಎಲ್ಲಿ ಸಾಧ್ಯ ಐತಿ? ಆದ್ರಿಂದ ಇಲ್ಲಿ ಈಶ್ವರನಿಗೆ ನಾವು ಶರೀರವನ್ನು ಕಲ್ಪಿಸುದು ಸರಿಯಲ್ಲ. ಯಾಕಂದ್ರೆ ಅವನಿಗೆ ಭೋಗಾದಿಗಳು ಕೂಡ ಯಾವ ಇಲ್ಲ ಅಂತ ನಮಗ ವೇದಗಳು ಹೇಳ್ತಾ ಇದ್ದಾವೆ, ಶಾಸ್ತ್ರ ನಮಗ ಉಪದೇಶ ಮಾಡ್ತಾ ಇದ್ದಾವೆ ಅಂಥೇಳಿ ಈ ಒಂದು ಸೂತ್ರಕ್ಕೆ ಅವರು ಅರ್ಥವನ್ನ ಮಾಡ್ಕೊಂಡು ಬಂದರು. ಇನ್ನ ಅಂತವತ್ವಂ ಅಸರ್ವಜ್ಞತಾವ, ಇದು 41ನೇ ಸೂತ್ರ. ಈ ಸೂತ್ರದಲ್ಲಿ ನಮಗ ಆಚಾರ್ಯರು ಇಲ್ಲೇನು ಉಪದೇಶ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತಂದ್ರೆ, ಅಂತವತ್ವಂ ಅಂತಂದ್ರೆ ಏನು? ಅಂತ ಉಳ್ಳದ್ದು ಅಂತ. ಅಸರ್ವಜ್ಞತಾವ, ಮತ್ತು ಅಸರ್ವಜ್ಞತೆ ಎನ್ನುವಂತಹದ್ದು ಇಲ್ಲಿ ಪ್ರಸಕ್ತವಾಗ್ತದ ಅಂತ ಹೇಳ್ತಾರೆ. ಅಂತವತ್ವಂ ವಾ ಅಸರ್ವಜ್ಞತಾ, ಅಂತ ಉಳ್ಳದ್ದು ಮತ್ತು ಅಸರ್ವಜ್ಞತೆ ಅಥವಾ ಅಸರ್ವಜ್ಞತ್ವ ಅನ್ನುವಂತಹದ್ದು ಇಲ್ಲಿ ಉಂಟಾಗುವಂತಹದ್ದಾಗ್ತದ. ಇದು ಸೂತ್ರದಲ್ಲಿ ಸಾಮಾನ್ಯವಾಗಿ ಅರ್ಥವನ್ನು ಹೇಳಿ
ಈಗ ಇದನ್ನ ಭಾಷ್ಯದಲ್ಲಿ ಆಚಾರ್ಯರು ಇದನ್ನು ವಿಶೇಷವಾಗಿ ನಮಗ ನಿರೂಪಣೆ ಮಾಡಿ ಉಪದೇಶ ಮಾಡ್ತಾ ಇದ್ದಾರೆ. ಇತಶ್ಚ ಅನುಪಪತ್ತಿ ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ. ಇತಶ್ಚ ಅಂತಂದ್ರೆ ಈ ಕಾರಣದಿಂದಲೂ ಕೂಡ ಅಂತ. ತಾರ್ಕಿಕ ಪರಿಕಲ್ಪಿತಸ್ಯ ಈಶ್ವರಸ್ಯ. ತಾರ್ಕಿಕರು ಅಂತಂದ್ರೆ ಇಲ್ಲಿ ನೈಯಾಯಿಕರು ಅಂತ. ನ್ಯಾಯಶಾಸ್ತ್ರವನ್ನ ಬಲ್ಲಂತ ಯಾವ ನೈಯಾಯಿಕರು ಅಥವಾ ತಾರ್ಕಿಕರು, ಪರಿಕಲ್ಪಿತಸ್ಯ ಈಶ್ವರಸ್ಯ, ಅವರು ಈಶ್ವರನನ್ನ ಏನು ಕಲ್ಪಿಸಿದಾರಲ್ಲ, ಈಶ್ವರನ ಬಗ್ಗೆ ಯಾವುದನ್ನ ಕಲ್ಪಿಸಿದಾರೆಯೋ ಅದು ಹೊಂದುಗಡೆ ಆಗುವುದಿಲ್ಲ. ಅನುಪತ್ತಿ ಅಂದ್ರೆ ಅದು ಸಂಭವಿಸುವುದಿಲ್ಲ ಅಂತ. ತಾರ್ಕಿಕರು ಕಲ್ಪಿಸಿರತಕ್ಕಂತ ಆ ಈಶ್ವರ ಕಲ್ಪನೆ ಎನ್ನುವಂತಹದ್ದು ಈ ಕಾರಣದಿಂದಲೂ ಕೂಡ ಹೊಂದುವುದಿಲ್ಲ. ಸಹಿ ಈ ಸರ್ವಜ್ಞೈಹಿ ಅಭ್ಯುಪಗಮ್ಯತೆ ಅನಂತಶ್ಚ. ತೈಹಿ ಅಂತಂದ್ರೆ ಅವರಿಂದ ಅಂತ. ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಈಶ್ವರ ಏನದಾನಲ್ಲ, ಸಹಿ ಅಂತಂದ್ರೆ ಸಹ ಅಂದ್ರೆ ಅವನು, ಅವನಂದ್ರೆ ಯಾರಲ್ಲಿ ಈಶ್ವರ ಅಂತ. ಸರ್ವಜ್ಞ, ಅವನು ಸರ್ವಜ್ಞ ಅಂತ ಹೇಳ್ತಾರ ಅವರು. ಮತ್ತು ಅನಂತಶ್ಚ ಅಭ್ಯುಪಗಮ್ಯತೆ, ಅವನು ಅನಂತನೂ ಅದಾನ ಮತ್ತು ಸರ್ವಜ್ಞನೂ ಅದಾನ ಅಂತ ಹೇಳಿ ಇಲ್ಲಿ ತಾರ್ಕಿಕರು ಈಶ್ವರನ ಬಗ್ಗೆ ಒಪ್ಪಿಕೊಂಡಾರ. ಅವರು ತಾರ್ಕಿಕರು ಏನ್ ಹೇಳ್ತಾರ, ಈಶ್ವರನಾಗಿರ್ತಕ್ಕಂಥವನು ಸರ್ವಜ್ಞ, ಸರ್ವಂ ಜಾನಾತೀತಿ ಸರ್ವಜ್ಞ ಅಂತ. ಅವನು ಎಲ್ಲವನ್ನ ಬಲ್ಲವನು ಅಂತ. ಯಾರು ಈಶ್ವರ ಭೂತ ವರ್ತಮಾನ ಭವಿಷ್ಯತ್ ಎಲ್ಲವನ್ನ ಬಲ್ಲವನು, ಆದ್ರಿಂದ ಅವನು ಸರ್ವಜ್ಞನಾಗಿದ್ದಾನೆ. ಮತ್ತು ಅನಂತ, ಅವನಿಗೆ ಅಂತ್ಯ ಅನ್ನುವಂತಹದ್ದಿಲ್ಲ, ಅವನಿಗೆ ನಾಶ ಅನ್ನುವಂತಹದ್ದಿಲ್ಲ, ಅವನು ಯಾವಾಗಲೂ ಇರತಕ್ಕಂಥವನು ಅಂತ. ಇದನ್ನ ತಾರ್ಕಿಕರು ಒಪ್ಪಿಕೊಂಡಿದ್ದಾರೆ ಅಂತ. ಅನಂತಾಶ್ಚ ಪುರುಷಾಃ ಮಿಥೋ ಭಿನ್ನಾಃ ಅಭ್ಯುಪಗಮ್ಯಂತೆ. ಆಮೇಲೆ ಅನಂತಂಚ ಪ್ರಧಾನಂ. ಮತ್ತು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಈ ಪ್ರಧಾನ ಅನ್ನುವಂತಹದ್ದು ಏನದಲ್ಲ, ಈ ಪ್ರಧಾನವು ಕೂಡ ಅನಂತಂಚ, ಇದು ಅನಂತ ಆಗಿದೆ ಅಂತ. ಪ್ರಧಾನವು ಕೂಡ ಅನಂತ ಆಗ್ಯದ. ಅನಂತಾಶ್ಚ ಪುರುಷಾಹ, ಈ ಪುರುಷರು ಕೂಡ ಅನಂತರಾಗಿದ್ದಾರೆ ಅಂತ. ಇಲ್ಲಿ ಕೇವಲ ಈಶ್ವರ ಮಾತ್ರ ಅನಂತ ಅಂತ ಅರ್ಥ ಅಲ್ಲ, ಪ್ರಧಾನವು ಕೂಡ ಅನಂತ ಅದ ಮತ್ತು ಪುರುಷರು ಕೂಡ, ಪ್ರಧಾನ ಪುರುಷರು ಅಂತೇನು ಹೇಳ್ತಾ ಇದ್ದಾರಲ್ಲ ಅವರು, ಆ ಪುರುಷರು ಕೂಡ ಅನಂತರಾಗಿದ್ದಾರೆ, ಪ್ರಧಾನವೂ ಕೂಡ ಅನಂತವಾಗಿದೆ ಅಂತ ಹೇಳಿ ಇವರು ಈ ರೀತಿ ಪರಸ್ಪರ ಭಿನ್ನವಾಗಿದ್ದಾರೆ ಅಂತ ಹೇಳಿ ಇವರು ಒಪ್ಪಿಕೊಂಡಿದ್ದಾರೆ ಅಂತ. ಮಿಥೋ ಭಿನ್ನಾಹ, ಮಿಥ ಅಂತಂದ್ರೆ ಏನು, ಇವರು ಪರಸ್ಪರ ಅಂತ. ಯಾರು ಪ್ರಧಾನ ಪುರುಷರು ಅಂತ ಏನದಾರಲ್ರಿ ಅವರು, ಇವು ಅನಂತವಾಗಿರ್ತಕ್ಕಂಥ ಪುರುಷರು ಕೂಡ ಮಿಥೋಹ ಭಿನ್ನಾಹ, ಇವರು ಪರಸ್ಪರ ಭಿನ್ನವಾಗಿದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ತಾರ್ಕಿಕರು ಒಪ್ಪಿಕೊಂಡಿದ್ದಾರೆ ಅಂತ ಇಲ್ಲಿ ಆಚಾರ್ಯ ತಿಳಿಸ್ಕೊಂಡು ಬಂದ್ರು. ಅಂದ್ರೆ ಅವರ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ. ತಾರ್ಕಿಕರು ಈಶ್ವರನೂ ಕೂಡ ಸರ್ವಜ್ಞದಾನ ಅನಂತದಾನ, ಹಾಗೆ ಪ್ರಧಾನವೂ ಕೂಡ ಅನಂತದ ಮತ್ತು ಪುರುಷರುಗಳು ಕೂಡ ಅವರು ಅನಂತ ಆಗಿದ್ದಾರೆ, ಹೀಗೆ ಪರಸ್ಪರವಾಗಿ ಅವರು ಭಿನ್ನವಾಗಿದ್ದಾರೆ ಅನ್ನುವಂತ ಮಾತನ್ನ ಮಿಥೋ ಭಿನ್ನಾಹ ಅಂದ್ರೆ ಇಲ್ಲಿ ಪುರುಷರು ಅಂತ, ಪುರುಷ ಅಂತ ಒಬ್ಬನೇ ಹೇಳಿಲ್ಲ ಅವರು, ಬಹುವಚನ ಆಯ್ತು ಅವ್ರು ಪುರುಷಾಹ ಅಂತೇಳಿ. ಪುರುಷರು ಕೂಡ ಇಲ್ಲಿ ಪರಸ್ಪರ ಭಿನ್ನವಾಗಿದ್ದಾರೆ ಅಂತ, ಒಬ್ಬನೇ ಪುರುಷ ಅಂತ ಹೇಳಂಗಿಲ್ಲ ಅವರು. ತತ್ರ ಸರ್ವಜ್ಞೇನ ಈಶ್ವರೇನ ಪ್ರಧಾನಸ್ಯ ಪುರುಷಾಣಾಂ ಆತ್ಮನಶ್ಚ ಇಯತ್ತಾ ಪರಿಚ್ಛಿದ್ದೇತ. ತತ್ರ ಅಂತಂದ್ರೆ ಅಲ್ಲಿ, ಇಲ್ಲಿ ಅಂತ. ಇಲ್ಲಿ ಏನ್ ಹೇಳ್ತಾರೆ, ಸರ್ವಜ್ಞೇನ ಈಶ್ವರೇನ, ಈಶ್ವರ ಸರ್ವಜ್ಞನಾಗಿದ್ದಾನೆ. ಅಂಥ ಈಶ್ವರನಿಂದ, ಸರ್ವಜ್ಞನಾಗಿರ್ತಕ್ಕಂಥ ಈಶ್ವರನಿಂದ ಪ್ರಧಾನಸ್ಯ ಪುರುಷಾಣಾಂ ಆತ್ಮನಶ್ಚ ಇಯತ್ತಾ ಪರಿಚ್ಛಿದ್ದೇತ. ಇಲ್ಲಿ ಸರ್ವಜ್ಞನಾಗಿರ್ತಕ್ಕಂಥ ಯಾವ ಈಶ್ವರನಲ್ಲ, ಅವನು ಪ್ರಧಾನಸ್ಯ ಪುರುಷಾಣಾಂ, ಇಲ್ಲಿ ಪ್ರಧಾನ ಮತ್ತು ಪುರುಷ
ಪುರುಷರಿಗೂ ಪ್ರಧಾನಕ್ಕೂ ಮತ್ತು ಇಲ್ಲಿ ತಮಗೂ ಕೂಡ ಇಲ್ಲಿ ಇಯತ್ತಾ ಪರಿಚ್ಛಿನ್ನತ್ವಾತ್. ಇಲ್ಲಿ ಇಯತ್ತ ಅಂತಂದ್ರೆ ಇಯತ್ತಾ ಪರಿಚ್ಛಿದ್ದೇತ ವಾ ನವಾ ಪರಿಚ್ಛಿದ್ದೇತ. ಇಲ್ಲಿ ಅವ್ರು ಇಷ್ಟೇ ಎನ್ನುವಂತಹದ್ದು. ಇಯತ್ತ ಅಂದ್ರೆ ಏನು? ಯಾಕಂದ್ರೆ ಇದು ಪ್ರಧಾನ ಇಷ್ಟ ಅದ ಅಥವಾ ಪುರುಷರು ಇಷ್ಟೇ ಅದಾರ ಅಂತ ಹೇಳಿ ಹಿಂಗೊಂದು ಪರಿಚ್ಛಿನ್ನತ್ವ ಅನ್ನುವಂತಹದ್ದು ಅಲ್ಲಿ ಪರಿಚ್ಛಿನ್ನ ಆಗ್ತದ ಅಂತ. ಯಾಕಂದ್ರೆ ಈಶ್ವರನಿಗೆ ಇವು ಇಷ್ಟೇ ಅಂತ ಅವನಿಗೆ ಗುರ್ತಿರ್ಬೇಕು ಅಂತ. ಯಾಕಂದ್ರೆ ಸರ್ವಜ್ಞದಾನಲ್ರಿ. ಈಶ್ವರ ಸರ್ವಜ್ಞನಾಗಿರುವುದರಿಂದ ಈ ಪ್ರಧಾನ ಅನ್ನುವಂತಹದ್ದು ಇದು ಇಷ್ಟೇ ಅದ ಮತ್ತು ಅವನ ಜ್ಞಾನ ಮತ್ತು ಇದರ ಸಂಖ್ಯೆ ಅನ್ನುವಂತಹದ್ದು ಪರಿಮಾಣವನ್ನು ಕೂಡ ಅವನು ಗುರ್ತು ಮಾಡ್ಕೋಬೇಕು ಅಂತ. ಯಾರು? ಈಶ್ವರನಾಗಿರ್ತಕ್ಕಂಥವನು. ಯಾಕಂದ್ರೆ ಅವನು ಸರ್ವಜ್ಞನಾಗಿರ್ತಾನೆ ಅಂತ. ಸರ್ವಜ್ಞನಾಗಿರೋದ್ರಿಂದ ಈಶ್ವರನಿಗೆ ಇಲ್ಲಿ ಪ್ರಧಾನ ಅನ್ನುವಂತ ಇದಿಷ್ಟೇ ಇದೆ ಮತ್ತು ಪುರುಷರು ಕೂಡ ಅವರು ಇಷ್ಟೇ ಇದ್ದಾರೆ ಮತ್ತು ಅವನ ಜ್ಞಾನ, ಇವರ ಸಂಖ್ಯೆ ಅನ್ನುವಂತಹದ್ದು, ಇವ್ರ ಪರಿಮಾಣ ಅನ್ನುವಂತಹದ್ದನ್ನ ಅವ ಗುರ್ತು ಮಾಡ್ಕೊಂಡಿರ್ತಾನ ಅಂತ. ಅದಕ್ಕೆ ಇಲ್ಲಿ ಇಯತ್ತೆ ಅಂತಂದ್ರೆ ಏನು? ಇಷ್ಟೇ ಅನ್ನುವಂತ ಅರ್ಥ ಅಂತ. ಈ ರೀತಿ ಪರಿಚ್ಛಿನ್ನ ಆಗಬೇಕು. ಇಲ್ಲವೇ ನವಾ ಅಪರಿಚ್ಛಿನ್ನ ಅಂತ ಹೇಳ್ತಾರ. ನವಾಚಿದ್ದೇತ ಅಂತ ಹೇಳಿದ್ರಲ್ರಿ ಇಲ್ಲಿ ಭಾಷ್ಯದೊಳಗ. ನವಾ ಪರಿಚ್ಛಿದ್ದೇತ ಅಂತಂದ್ರೆ ಏನು? ಪರಿಚ್ಛಿನ್ನ ಉಳ್ಳವನಾಗಬಾರದು ಅಂತ. ಇಲ್ಲಿ ಪರಿಚ್ಛಿನ್ನ ಆಗಬಾರದು. ಇಷ್ಟೇನ್ ಪರಿಚ್ಛಿನ್ನ ಆಗಬೇಕು ಅಥವಾ ಆಗಬಾರದು ಅಂತ. ಈ ಎರಡು ಪ್ರಕಾರದಿಂದಲೂ ಕೂಡ ಅಲ್ಲಿ ನಮಗ ದೋಷ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳಿ ಇಲ್ಲಿ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಉಭಯತಾಪಿ ದೋಷ ಅನುಸಕ್ತ ಏವ. ಎರಡು ರೀತಿಯಿಂದ ನಾವು ವಿಚಾರ ಮಾಡಿದ್ರು ಕೂಡ ನಮಗ ದೋಷ ಅನ್ನುವಂತಹದ್ದು ಇದು ದೂರ ಆಗಂಗಿಲ್ಲ, ನಮಗ್ ದೋಷ ಅಂಟ್ಕೊಂಡ್ಬಿಡ್ತದ ಅಂತ ಹೇಳ್ತಾರ ಅವರು. ಕಥಂ? ಹೆಂಗ ದೋಷ ಬರ್ತದನ್ನ ದೋಷ ಅಂತ ಹೇಳ್ತೀರಿ ಅಂತ ಅವನು ಪೂರ್ವಪಕ್ಷಿ ಕೇಳಿದ್ರೆ ಅದಕ್ಕ ಆಚಾರ್ಯ ಉತ್ತರ ಕೊಡ್ತಾ ಇದ್ದಾರ. ಪೂರ್ವಸ್ಮಿನ್ ತಾವತ್ ವಿಕಲ್ಪೆ ಇಯತ್ತಾ ಪರಿಚ್ಛಿನ್ನತ್ವಾತ್ ಪ್ರಧಾನ ಪುರುಷೇಶ್ವರಾಣಾಂ ಅಂತವತ್ವಂ ಅವಶ್ಯಂ ಭಾವಿ. ಪೂರ್ವಸ್ಮಿನ್ ತಾವತ್ ವಿಕಲ್ಪೆ. ಇಲ್ಲಿ ಮೊದಲನೇ ವಿಕಲ್ಪವನ್ನ ಇಟ್ಕೊಳ್ಳೋಣ ಇವಾಗ. ಅದರಲ್ಲಿ ಆ ಒಂದನೇ ವಿಕಲ್ಪದೊಳಗ ಆ ಪ್ರಧಾನ ಮತ್ತು ಪುರುಷರು ಮತ್ತು ಈಶ್ವರ ಇವರು ಇಷ್ಟ ಅನ್ನುವಂತ ಒಂದು ಪರಿಚ್ಛೇದ ಉಳ್ಳವರಾಗಿರುವುದರಿಂದ ಅವರಿಗೆ ಅಂತವತ್ವ ಅನ್ನುವಂತಹದ್ದು ಅವಶ್ಯವಾಗಿ ಆಗ್ತದ ಅಂತ. ಯಾಕಂದ್ರೆ ಇಲ್ಲಿ ಪುರುಷರುಗಳು ಬೇರೆ, ಪ್ರಧಾನ ಬೇರೆ, ಈಶ್ವರ ಬೇರೆ. ಇವರು ಬೇರೆ ಬೇರೆ ಅಂತಂದಾಗ ಅಲ್ಲಿ ಅವರು ಪರಿಚ್ಛಿನ್ನರಾಗಿ ಬಿಡ್ತಾರಲ್ರಿ ಇವಾಗ. ಈಗ ಅವರು ಇವ್ರು ಇಷ್ಟದಾರ ಅಂತಂದಾಗ ಅಲ್ಲಿ ಮತ್ತದು ಪರಿಚ್ಛಿನ್ನತ್ವ ಅನ್ನುವಂತಹದ್ದು ಬಂದ್ಬಿಡ್ತದ ಅಂತ. ಅದಕ್ಕೆ ಪೂರ್ವಸ್ಮಿನ್ ಅಂದ್ರೆ ಇಲ್ಲಿ ಮೊದಲನೇ ವಿಕಲ್ಪವನ್ನ ನಾವು ತಗೊಂಡಾಗ ಇಯತ್ತಾ ಪರಿಚ್ಛಿನ್ನತ್ವಾತ್ ಅವ್ರು ಇಷ್ಟೇ ಅಂತ ಹೇಳಿ ಎಲ್ಲಿ ಪ್ರಧಾನ ಮತ್ತು ಪುರುಷ ಈಶ್ವರ ಇವರುಗಳಲ್ಲಿ ಅಂತ. ಪ್ರಧಾನ ಅನ್ನುವಂತ ಇದು ಇಷ್ಟ ಅದ, ಪುರುಷರು ಇಷ್ಟದಾರ, ಈಶ್ವರ ಇಷ್ಟದಾನ ಅಂತೇಳಿ ನಾವು ಅವುಗಳಿಗೆ ಪರಿಚ್ಛಿನ್ನತ್ವವನ್ನ ಒಪ್ಪಗೊಂಡಾಗ ಅಲ್ಲಿ ಅವರು ಅಂತ ಉಳ್ಳವರು ಆಗ್ತಾರ ಅಂತ. ಅವ್ರ ಅವಶ್ಯವಾಗಿ ಅಂತ ಉಳ್ಳವ್ರು ಆಗ್ತಾರ ಅಂತ. ಮತ್ತ ಅಂತ ಉಳ್ಳವ್ರು ಆಗ್ತಾರಂದ್ರೆ ಮತ್ತೆ ನಾಶ ಆಗ್ತಾರಂತಾನೆ ಅರ್ಥ ಅಲ್ರಿ ಇವಾಗ ಅಲ್ಲಿ. ಏವಂ ಲೋಕೆ ದೃಷ್ಟತ್ವಾತ್. ಯಾಕಂದ್ರೆ ಈ ಲೋಕದಲ್ಲಿ ಹಿಂಗ ಕಂಡು ಬಂದದ ಅಂತ ಹೇಳ್ತಾರ ಅವರು. ಯಾವುದು ಅಂತ ಉಳ್ಳದ್ದಾಗಿರ್ತದೋ ಅದು ಅವಶ್ಯವಾಗಿ ನಾಶ ಆಗ್ತದ ಅಂತ. ಇಲ್ಲಿ ಪರಿಚ್ಛಿನ್ನತ್ವವನ್ನ ನೀವು ಇವ್ರು ಹೇಳ್ತಾ ಇದ್ದಾರಂತ. ಪರಿಚ್ಛಿನ್ನತ್ವ ಹೇಳಿದ್ದು ಯಾವುದು ಪರಿಚ್ಛಿನ್ನ ಉಳ್ಳದ್ದಾಗಿರ್ತದೋ ಅದು ಅಂತ ಉಳ್ಳದ್ದಾಗಿರ್ತದ ಅಂತ. ಅದು ಹೇಗೆ ಅಂತಂದ್ರೆ ಅದಕ್ಕ ಅವರು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಯದ್ಹಿ ಲೋಕೆ ಇಯತ್ತಾ ಪರಿಚ್ಛಿನ್ನಂ ವಸ್ತು ಘಟಾದಿ ತತ್ ಅಂತಂ ದೃಷ್ಟಂ. ಈಗ ಲೋಕದೊಳಗ ನಾವು ಗಡಿಗೆ ಮೊದಲಾದವನ್ನು ನೋಡ್ತೀವಿ. ಗಡಿಗೆ ನೋಡ್ತೀವಿ, ಬಟ್ಟಿ ನೋಡ್ತೀವಿ. ಅವಕ್ಕೆಲ್ಲಕ್ಕೂ ಒಂದು ಪರಿಮಾಣ ಐತಿಲ್ಲ, ಒಂದು ಅಳತೆ ಐತಲ್ರಿ. ಅವು ಪರಿಚ್ಛಿನ್ನವಾಗಿ ನಮಗ್ ಗೋಚರ ಆಕ್ಕಾವಲ್ರಿ, ಕಣ್ಣಿಗೆ ಕಾಣ್ತಾವಲ್ರಿ ಅವು. ಮತ್ತ ಅವು ನಾಶ ಆಗೋದನ್ನ ನಾವು ನೋಡ್ತೇವಿಲ್ರಿ, ಅವು ಅಂತ ಉಳ್ಳವುಗಳಾಗಿದ್ದಾವಲ್ರಿ.
ಏನು ಗಡಿಗೆ ಅನಂತ ಅಂತೂ ಇರಂಗಿಲ್ಲ, ಯಾವಾಗಲೂ ಹಂಗೆ ಇರ್ತಾವನ್ರಿ ಅವು, ಯಾವಾಗಲೂ ಕೂಡ ಅವು ಒಂದ್ ದಿವ್ಸ ಯಾವತ್ತೋ ಬಿದ್ದು ಒಡೆದು ಹೋಗ್ಬಿಡ್ತಾವಲ್ರಿ ಅವು. ಅಲ್ಲಿ ಘಟಾದಿ ಅಂತ ಹೇಳ್ಯಾರ. ಆದಿ ಶಬ್ದದಿಂದ ಪಟಾನು ಅಂತ ತಿಳ್ಕೊಬಹುದು ನಾವು. ಪಟ ಅಂದ್ರೆ ಬಟ್ಟೆ, ಗಡಿಗೆ ಆಗಲಿ ಬಟ್ಟೆ ಆಗಲಿ ಮುಂತಾದವುಗಳು ಇವು ಅಂತ ಉಳ್ಳವುಗಳಾಗಿರುವುದು ನಮ್ಗೆ ಲೋಕದಲ್ಲಿ ಕಂಡು ಬಂದದ. ಯಾಕಂತಂದ್ರೆ ಇಯತ್ತಾ ಪರಿಚ್ಛಿನ್ನಂ ವಸ್ತು ಅಂತ, ಇದು ಇಷ್ಟೇ ಅಂತ ಪರಿಚ್ಛಿನ್ನ ಉಳ್ಳಂತ ವಸ್ತು. ಯಾವುದು ಅಳತಿಗೆ ಸಿಗ್ತದಲ್ರಿ, ಅಳತಿಗೆ ಸಿಗುವಂತ ವಸ್ತುವಿಗೆ ಪರಿಚ್ಛಿನ್ನ ಅಂತ ಕರೀತಾರ. ಗಡಿಗೆಗೆ ಒಂದು ಅಳತೆ ಐತಲ್ರಿ ಇವಾಗ, ಬಟ್ಟೆಗೂ ಒಂದು ಅಳತೆ ಐತಿ, ಗಡಿಗೆಗೂ ಒಂದು ಅಳತೆ ಐತಿ, ಇಂತ ಎಷ್ಟೋ ವಸ್ತುಗಳು ಅದಾವ ಇವು. ಇವೆಲ್ಲ ಇಷ್ಟೇ ಅಂತ ಒಂದು ಅಳತೆಗೆ ಸಿಗುವುದರಿಂದ ಆ ವಸ್ತು ಅಂತ ಉಳ್ಳವುಗಳಾಗಿದ್ದಾವೆ ಅಂತ ಇದು ನಮ್ಗೆ ಲೋಕದಲ್ಲಿ ಕಂಡು ಬಂದಂತಹದ್ದು. ತಥಾ ಪ್ರಧಾನ ಪುರುಷ ಈಶ್ವರ ತ್ರಯಮಪಿ ಯತ್ತಾ ಪರಿಚ್ಛಿನ್ನತ್ವಾತ್ ಅಂತವತ್ ಸ್ಯಾತ್. ತಥಾ ಅಂದ್ರೆ ಹಾಗೆ ಅಂತ. ಇಲ್ಲಿ ಪ್ರಧಾನ ಪುರುಷ ಈಶ್ವರ, ಇಲ್ಲಿ ಮೂರಾದ್ರಲ್ರಿ ಅವರು. ಪ್ರಧಾನ ಪುರುಷ ಈಶ್ವರ ತ್ರಯಮಪಿ, ಇವು ಮೂವರು ಕೂಡ ಏನಾಗಿದ್ದಾರೆ, ಇಯತ್ತಾ ಪರಿಚ್ಛಿನ್ನತ್ವಾತ್, ಇವರು ಇಷ್ಟೇ ಅಂತ ಹೇಳಿ ಪರಿಚ್ಛಿನ್ನ ಉಳ್ಳವರಾಗಿದ್ದಾರೆ. ಅಂದ್ರೆ ಪ್ರಧಾನ ಇಷ್ಟ ಅಳತೆ ಐತಿ, ಪುರುಷರು ಕೂಡ ಇಷ್ಟು ಬೇರೆ ಬೇರೆ ಅಲ್ರಿ, ಪುರುಷರು ಬೇರೆ, ಪ್ರಧಾನ ಬೇರೆ, ಈಶ್ವರ ಬೇರೆ ಅಲ್ರಿ. ಇವರು ಮೂವರು ಇಷ್ಟೇ ಅಂತ ಹೇಳಿ ಪರಿಚ್ಛಿನ್ನ ಉಳ್ಳವರಾಗಿರುವುದರಿಂದ ಇವರು ಅಂತ ಉಳ್ಳವರಾಗಬೇಕಾಗ್ತದ. ಮತ್ತೆ ಇವರು ಅನಂತ ಅಂತ ಹೆಂಗ್ ಒಪ್ಕೊಳಕ್ ಬರ್ತೈತಿ ನಾವೀಗಲ್ರಿ. ಪ್ರಧಾನ ಪುರುಷರು ಈಶ್ವರ ಇವರು ಮೂರು ಇಷ್ಟೇ ಅನ್ನುವಂತ ಪರಿಚ್ಛೇದ ಉಳ್ಳವರಾದ್ದರಿಂದ ಇವರು ಅಂತಳವರಾಗಬೇಕಾಗ್ತದ. ಆದ್ದರಿಂದ ಇವರು ಅನಂತ ಅಂತ ಹೇಳಿದ್ದು ಮತ್ತ ಅಲ್ಲಿ ಹೋಗ್ಬಿಡ್ತಲ್ಲ ಅದು, ಅಲ್ಲಿ ಅನಂತ ಅಂತ ಹೆಂಗ್ ಒಪ್ಕೊಳಿಕ್ ಆಗ್ತೈತಿ ಇವಾಗಿಲ್ರಿ. ಇವರಿಗೆ ಒಂದು ಪರಿಚ್ಛಿನ್ನತ್ವವನ್ನು ಹೇಳಿದಾಗ ಅವರು ಅಂತ ಉಳ್ಳವರೇ ಆಗಿಬಿಡ್ತಾ ಇದ್ದಾರ. ಮತ್ತೆ ಹೇಳ್ತಾ ಇದ್ದಾರೆ ಭಾಷ್ಯದಲ್ಲಿ ಆಚಾರ್ಯರು, ಸಂಖ್ಯಾ ಪರಿಮಾಣಂ ತಾವತ್ ಪ್ರಧಾನ ಪುರುಷ ಈಶ್ವರ ತ್ರಯ ರೂಪೇಣ ಪರಿಚ್ಛಿನ್ನಂ. ನೋಡಿ, ಇಲ್ಲಿ ಸಂಖ್ಯಾ ಮತ್ತು ಪರಿಮಾಣ. ಸಂಖ್ಯಾ ಅಂತಂದ್ರೆ ಇಲ್ಲಿ ನಾವು 1, 2, 3 ಅಂತ ಹೇಳ್ತೇವಲ್ಲ ಸಂಖ್ಯೆಗಳು. ಇಲ್ಲಿ ಪ್ರಧಾನ ಪುರುಷ ಈಶ್ವರ ಪುರುಷರುಗಳು ಅಂತ ಅಲ್ಲಿನೂ ಬಹುವಚನ ಹೇಳ್ತಾರೆ ಅವರು. ಅಂದ್ರೆ ಇಲ್ಲಿ ಪ್ರಧಾನ ಪುರುಷ ಮತ್ತು ಈಶ್ವರ ಅನ್ನುವಂತ 3 ಸಂಖ್ಯೆ ಐತಿ. ಇಲ್ಲಿ ಪರಿಮಾಣ ಅಂದ್ರೆ ಅಳತಿ, ಪ್ರಧಾನ ಇಷ್ಟ ಅಳತಿ ಉಳಿದದ, ಪುರುಷ ಇಷ್ಟ ಅಳತಿ ಉಳಿದವದಾನ, ಮತ್ತು ಇಲ್ಲಿ ಈಶ್ವರನು ಕೂಡ ಇಷ್ಟ ಅಳತಿ ಅಂತ ಹೇಳಿ ಅಲ್ಲಿ ಪರಿಚ್ಛಿನ್ನತ್ವವನ್ನು ಹೇಳ್ದಂಗಾಯ್ತಲ್ರಿ ಇವಾಗ. ಸ್ವರೂಪ ಪರಿಮಾಣಮಪಿ ತದ್ಗತಂ ಈಶ್ವರೇಣ ಪರಿಚ್ಛಿದ್ದೇತ. ಇನ್ನ ಅವುಗಳಲ್ಲಿರ್ತಕ್ಕಂತ ಸ್ವರೂಪ ಪರಿಮಾಣವು ಕೂಡ ಅಲ್ಲಿ ಈಶ್ವರನಿಂದ ಅದೇನಾಗೈತಿ, ಪರಿಚ್ಛಿನ್ನವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ಒಂದು ಟಿಪ್ಪಣಿ ಅಂದ್ರೆ ಅದು ನಮಗ ಗುರ್ತಾಗಿರ್ತದ ಅಥವಾ ಕ್ಲಿಪ್ತವಾಗಿರ್ತದ ಅಂತ ಹೇಳಿ ಈ ರೀತಿ 2 ಅರ್ಥವನ್ನ ಆ ಶಬ್ದಕ್ಕೆ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪರಿಚ್ಛಿದ್ದೇತ ಅಂತೇಳಿ ಬಂತಲ್ರಿಂದ, ಅಂದ್ರೆ ಅದು ಪರಿಚ್ಛಿನ್ನವಾಗಿರ್ತದ ಅನ್ಲಿಕ್ಕೆ ಅದನ್ನ ನಾವು ಹಂಗಾಗೈತಿ ಅನ್ನೋದನ್ನ ನಾವು ಗುರ್ತು ಮಾಡ್ಕೊಳ್ಬೇಕು ಅಂತ, ಕ್ಲಿಪ್ತವಾಗಿರ್ತದಂತ ಹಿಂಗರ್ಥ. ಇನ್ನ ಅವುಗಳಲ್ಲಿರ್ತಕ್ಕಂತ ಸ್ವರೂಪ ಪರಿಮಾಣವು ಕೂಡ ಈಶ್ವರನಿಂದ ಅದು ಕೂಡ ಪರಿಚ್ಛಿನ್ನವಾಗಿರ್ಬೇಕು. ಅಂದ್ರೆ ಇಲ್ಲಿ ಇಷ್ಟಕ್ಕೆ ಜೀವ ಮುಗಿದ ಅಂತ, ಇಷ್ಟ ಪ್ರಧಾನ ಮುಗೀತು ಅಂತ ಹೇಳಿ ಈ ಪ್ರಕಾರವಾಗಿ ಸ್ವರೂಪ ಪರಿಮಾಣ ಅನ್ನುವಂತದ್ದು ಗುರ್ತಿರ್ಬೇಕು ಅಂತ. ಅಂದ್ರೆ ಜೀವನ ಪರಿಮಾಣ ಇಷ್ಟಪ್ಪ, ಇಲ್ಲಿಗೆ ಮುಗಿದು ಹೋತು ಜೀವನ ಪರಿಮಾಣ, ಅಳತೆ ಒಂದು ಮುಗೀತಂತ, ಇಲ್ಲಿಗೆ ಪ್ರಧಾನ ಮುಗೀತು ಅಂತೇಳಿ ಈ ರೀತಿಯಾಗಿ ಒಂದು ಸ್ವರೂಪ ಪರಿಮಾಣವು ಕೂಡ ಈಶ್ವರನಿಂದ ಅದು ಪರಿಚ್ಛಿನ್ನವಾಗಿರಬೇಕು ಅಂತ. ಇನ್ನ ಮತ್ತು ಮುಂದೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ, ಪುರುಷಗತಾಚ ಮಹಾಸಂಖ್ಯಾ. ಇನ್ನ ಪುರುಷನಲ್ಲಿ ಇರತಕ್ಕಂತ ಒಂದು ಮಹಾಸಂಖ್ಯೆ ಅನ್ನುವಂತಹದ್ದು ಅದು ಕೂಡ ಪರಿಚ್ಛಿನ್ನವಾಗಿರ್ತದ ಅಂತ. ಇಲ್ಲಿ ಪುರುಷರುಗಳು ಅಂತ ಹೇಳ್ಯಾರಲ್ಲ, ಅನೇಕ ಪುರುಷರುಗಳು ಅಂತಂದಾಗ ಅಲ್ಲಿ ಒಂದು ಸಂಖ್ಯಾ ಬಂತಲ್ರಿ ಇವಾಗ, ಆ ಮಹಾಸಂಖ್ಯೆ ಅಂತ, ಆ ಪುರುಷರಲ್ಲಿ ಇರ್ತಕ್ಕಂತ ಮಹಾಸಂಖ್ಯೆಯು ಕೂಡ ಅದು ಪರಿಚ್ಛಿನ್ನವಾಗಿರ್ತದ ಅಂತ. ಆದ್ದರಿಂದ ಇಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ತತಶ್ಚ ಇಯತ್ತಾ ಪರಿಚ್ಛಿನ್ನಾನಾಂ ಮಧ್ಯೆ
ಯೇ ಸಂಸಾರಿಣಃ ಸಂಸಾರಾನ್ ಮುಚ್ಯಂತೆ ತೇಷಾಂ ಸಂಸಾರೋ ಅಂತವಾನ್ ಸಂಸಾರಿತ್ವಂ ಚ ತೇಷಾಂ ಅಂತವತ್ ಏವಂ ಇತರೇಷ್ವಪಿ ಕ್ರಮೇಣ ಮುಚ್ಯಮಾನೇಷು ಸಂಸಾರಸ್ಯ ಸಂಸಾರಿಣಾನಾಂ ಚ ಅಂತವತ್ವಂ ಸ್ಯಾತ್. ಇನ್ನು ತತಶ್ಚ ಇಯತ್ತಾ ಪರಿಚ್ಛಿನ್ನಾನ ಮಧ್ಯೆ, ಇನ್ನ ಇಷ್ಟೇ ಅಂತ ಹೇಳಿ ಆ ಪರಿಚ್ಛಿನ್ನ ಅದಾರಲ್ಲ, ಪರಿಚ್ಛಿನ್ನ ಆಗಿರೋಳಗ ಯಾವ ಈ ಸಂಸಾರಿಗಳು ಇವ್ರೇನು ಸಂಸಾರದಿಂದ ಮುಕ್ತರಾಗ್ತಾ ಇದ್ದಾರಲ್ಲ, ಅವರಿಗೆ ಈ ಸಂಸಾರ ಅನ್ನುವಂತಹದ್ದು ಇದು ಅಂತ ಉಳ್ಳದ್ದಾಗಬೇಕು ಅಂತ. ಯಾಕಂದ್ರೆ ಇವ್ರು ಇಷ್ಟೇ ಅಂತ ಒಂದು ಪರಿಮಾಣ, ಒಂದು ಒಂದು ಅಳತೆ ಇದು ಆದಂಗ ಆಯ್ತಲ್ರಿ ಇವಾಗ. ಆ ಇಷ್ಟೇ ಅಂತ ಹೇಳಿ ಏನು ಪರಿಚ್ಛಿನ್ನೋಳರು ಅದಾರಲ್ಲ, ಆ ಸಂಸಾರಿಗಳು ಈ ಸಂಸಾರದಿಂದ ಯಾವಾಗ ಅವರು ಮುಕ್ತರಾಗ್ತಾ ಇದ್ದಾರಲ್ಲ, ಅವರಿಗೆ ಆ ಸಂಸಾರ ಅನ್ನುವಂತಹದ್ದು ಅಂತ ಉಳ್ಳದ್ದಾಗಬೇಕು. ಯಾಕಂದ್ರೆ ಅವರ ಸಂಸಾರಿತ್ವ ಕೂಡ ಅಂತ ಉಳ್ಳದ್ದಾಗಬೇಕು ಅಂತ. ಈ ಸಂಸಾರಿತ್ವವು ಕೂಡ ಅಂತ ಉಳ್ಳದ್ದಾಗಬೇಕು ಮತ್ತು ಆ ಸಂಸಾರವು ಕೂಡ ಅದು ಅಂತ ಉಳ್ಳದ್ದಾಗಬೇಕು ಅಂತ ಹೇಳಿದ್ರು ಅವರಿಲ್ಲಿ. ತೇಷಾಂ ಸಂಸಾರ ಅಂತವಾನ್ ಅಂದ್ರೆ ಅವರ ಸಂಸಾರ ಅನ್ನುವಂತಹದ್ದು ಅಂತ ಉಳ್ಳದ್ದಾಗಬೇಕು. ಸಂಸಾರಿತ್ವಂ ಚ, ಈ ಸಂಸಾರಿತ್ವವು ಕೂಡ ಅದು ಕೂಡ ಅಂತ ಉಳ್ಳದ್ದಾಗಬೇಕು. ತೇಷಾಂ ಅಂತವತ್ ಏವಂ ಇತರೇಷ್ವಪಿ ಕ್ರಮೇಣ, ಇದೇ ಪ್ರಕಾರವಾಗಿ ಮುಂದೆಯೂ ಕೂಡ ಹೇಳ್ತಾ ಇದ್ದಾರೆ. ಅನೇಕ ವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಆ ಪುರುಷಾರ್ಥವಾಗಿರ್ತಕ್ಕಂಥ ಪ್ರಧಾನವನ್ನು ಕೂಡ ಇಲ್ಲಿ ಈಶ್ವರ ತನ್ನ ವಶದಲ್ಲಿ ಇಟ್ಟುಕೊಳ್ಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ ಆಚಾರ್ಯ ಭಾಷ್ಯದೊಳಗ. ಪ್ರಧಾನಂ ಚ ಸವಿಕಾರಂ ಪುರುಷಾರ್ಥಂ ಈಶ್ವರಾದಿಷ್ಟೇಯಂ ಸಂಸಾರಿತ್ವೇನ ಅಭಿಮತಂ. ಪ್ರಧಾನಂ ಚ ಸವಿಕಾರಂ, ಇಲ್ಲಿ ವಿಕಾರವಾಗಿರ್ತಕ್ಕಂಥ ಪ್ರಧಾನವನ್ನು ಅಂತ. ಪುರುಷಾರ್ಥಂ, ಯಾಕಂದ್ರೆ ಇಲ್ಲಿ ಪುರುಷಾರ್ಥವಾಗಿ ಕೆಲಸ ಮಾಡ್ತಕ್ಕಂಥ ಈ ಪ್ರಧಾನವು ಕೂಡ ಅದರ ವಿಕಾರಗಳು ಕೂಡ ಸಂಸಾರವೇ ಅಂತೇಳಿ ಈ ಈ ಯಾರ್ದು ಈ ತಾರ್ಕಿಕರ ಅಭಿಪ್ರಾಯ ಅಂತ. ತಾರ್ಕಿಕರ ಮತ ಏನ್ ಹೇಳ್ತದ ಅಂತಂದ್ರ, ಈ ಪುರುಷಾರ್ಥಕ್ಕೋಸ್ಕರವಾಗಿ ಕೆಲಸ ಮಾಡ್ತದ ಯಾವುದು ಈ ಪ್ರಧಾನ ಅನ್ನುವಂತಹದ್ದು. ಮತ್ತು ಅದರ ವಿಕಾರಗಳು ಅಂತ ಏನದಾವ, ಪ್ರಧಾನ ವಿಕಾರಗಳು ಅದಾವಲ್ರಿ, ಅವು ಕೂಡ ಸಂಸಾರವೇ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ ಅಂತ. ಇಲ್ಲಿ ತಾರ್ಕಿಕರು ಅದನ್ನ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದ್ದರಿಂದ ಇಲ್ಲಿ ಸಂಸಾರ ಅಂತೇಳಿ ವಾದಿಗಳಿಗೆ ಅಭಿಮತವಾಗಿರ್ತಕ್ಕಂಥ, ಅಲ್ಲಿ ವಿಕಾರಗಳಿಂದ ಕೂಡಿಕೊಂಡಿರ್ತಕ್ಕಂಥ ಮತ್ತು ಪುರುಷಾರ್ಥವಾಗಿರ್ತಕ್ಕಂಥ ಈ ಪ್ರಧಾನವನ್ನ ಈಶ್ವರ ಏನ್ ಮಾಡ್ತಾ ಇದ್ದಾನೆ, ತನ್ನ ವಶದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಹೇಳ್ಕೊಂಡು ಬಂದ್ರು. ಸಂಸಾರಿತ್ವೇನ ಅಭಿಮತಂ ತತ್ಶೂನ್ಯತಾಯಾಂ ಈಶ್ವರಃ ಕಿಂ ಅದಿತಿಷ್ಠೇರ್. ತತ್ಶೂನ್ಯತಾಯಾಮ್ ಅಂದ್ರೆ ಇದು ಇಲ್ಲದೆ ಅಂತ. ಇದು ಇಲ್ಲದ ಮೇಲೆ ಅಲ್ಲಿ ಈಶ್ವರ ಯಾವುದನ್ನ ವಶದಲ್ಲಿ ಇಟ್ಕೊಳ್ಬೇಕು? ಯಾಕಂದ್ರೆ ಇಲ್ಲಿ ಈಶ್ವರ ಇಲ್ಲಿ ಪ್ರಧಾನವನ್ನೇ ತನ್ನ ವಶದಲ್ಲಿ ಇಟ್ಕೊಳ್ಬೇಕಲ್ರಿ ಇವಾಗ. ಮತ್ತ ಅದು ಪ್ರಧಾನವೇ ಇಲ್ಲ ಅಂತಂದ್ಮೇಲೆ ಈಶ್ವರ ಯಾವ್ದನ್ನ ವಶದಲ್ಲಿ ಇಟ್ಕೊಳ್ಳಿಕ್ ಸಾಧ್ಯ ಐತಲ್ಲಿ ಅಂತ ಅದನ್ನ ಇಲ್ಲಿ ಆಚಾರ್ಯ ಕೇಳ್ತಾ ಇದ್ದಾರೆ. ಈಶ್ವರ ಕಿಂ ಅಧಿಷ್ಠೇರನ್ ಅಂದ್ರೆ ಕಿಂ ಅಂದ್ರೆ ಯಾವ್ದನ್ನ ಅಂತ, ಯಾವ್ದನ್ನ ತನ್ನ ವಶದಲ್ಲಿ ಇಟ್ಕೊಳ್ತಾ ಇದ್ದಾನೆ ಅಂತ. ತಚ್ಛೂನತಾಯಾಮ್, ಅದು ಯಾವುದೂ ಇಲ್ಲದ ಪಕ್ಷದಲ್ಲಿ ಅಂದ್ರೆ ಪ್ರಧಾನಾದಿಗಳು ಇಲ್ಲದ ಪಕ್ಷದಲ್ಲಿ ಈಶ್ವರನಾಗಿರ್ತಕ್ಕಂಥವನು ಯಾವುದನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಾನು. ಕಿಂ ವಿಷಯೇವಾ ಸರ್ವಜ್ಞತಾ ಈಶ್ವರತೆ ಸ್ಯಾತಾಂ. ಮತ್ತು ಇಲ್ಲಿ ಈಶ್ವರನಿಗೆ ಒಂದು ಸರ್ವಜ್ಞತಾ ಅನ್ನುವಂತಹದ್ದು ಅವನಿಗೆ ಹೇಗೆ ಬರ್ಲಿಕ್ಕೆ ಸಾಧ್ಯ ಐತಿ? ಯಾಕಂದ್ರೆ ಸರ್ವಜ್ಞ ಅಂತ ಅನಿಸ್ಕೊಳ್ಬೇಕಾದ್ರ ಅವನಲ್ಲಿ ಒಂದು ಈಶ್ವರತ್ವ ಅನ್ನುವಂತಹದ್ದು ಯಾವ್ದಾದ್ರು ಒಂದು ವಿಷಯ ಬೇಕಲ್ಲ. ಯಾವ್ದನ್ನ ಒಂದನ್ನ ಅರಿಬೇಕಲ್ಲ, ಇಂತಹದ್ದು ಅಂತೇಳಿ ನಾವು ಅರಿಬೇಕಾಗಿತ್ತು ಅಂತಂದ್ರೆ ಒಂದು ವಿಷಯ ಬೇಕಲ್ರಲ್ಲಿ. ಅಲ್ಲಿ ಯಾವ್ದು ವಿಷಯ ಅಂತ. ಯಾಕಂದ್ರೆ ಸಂಸಾರ ಅನ್ನುವಂತಹದ್ದು ಅಂತವಿದೆ ಅಂತಾದ್ರ ಪ್ರಧಾನಕ್ಕೆ ಅಂತವಿದೆ ಅಂತಲೇ ಅರ್ಥ. ಇಲ್ಲಿ ಸಂಸಾರ ಇದು ಅಂತ ಉಳ್ಳದ್ದು ಅಂದ್ರೆ ನಾಶ ಉಳ್ಳದ್ದು ಅಂತ.
ಶರೀರ ಸಂಸಾರ ನಾಶವುಳ್ಳದ್ದು ಅಂತಂದ್ರ ಇಲ್ಲಿ ಪ್ರಧಾನವು ಕೂಡ ಅದು ನಾಶವುಳ್ಳದ್ದಂತಾನೆ ಅರ್ಥ ಆಗ್ತದೆ. ಇಲ್ಲಿ ಈಶ್ವರ ಪ್ರಧಾನವನ್ನ ಅರಿತು ಅದನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರುವುದರಿಂದ ಇಲ್ಲಿ ಈಶ್ವರ ಅಂತ ಹೇಳಿಸಿಕೊಂಡಾನ ಅವನು. ಈಶ್ವರ ಅಂತ ಅವನಿಗೆ ಯಾವಾಗ ಹೆಸರು ಬಂತು ಅಂತಂದ್ರೆ ಈ ಪ್ರಧಾನವನ್ನ ಅರಿತುಕೊಂಡಾನವನು. ಆ ಪ್ರಧಾನವನ್ನ ತನ್ನ ವಶದಲ್ಲಿ ಇಟ್ಟುಕೊಂಡಿರುವುದರಿಂದ ಇವನಿಗೆ ಈಶ್ವರ ಅಂತ ಕರೀತಾ ಇದ್ದಾರೆ. ಈ ಪ್ರಧಾನವೇ ಇಲ್ಲ ಅಂತಂದ ಬಳಕ ಅಲ್ಲಿ ಈಶ್ವರತ್ವ ಅನ್ನುವಂತಹದ್ದು ಕೂಡ ಇಲ್ಲ ಅಂತ ಹೇಳ್ಬೇಕಾಕತಿ. ಅದಕ್ಕೆ ಪ್ರಧಾನ ಮತ್ತು ಅಂತ ಉಳ್ಳದ್ದಾಯ್ತಲ್ಲ. ಇವಾಗ ಪ್ರಧಾನವು ಕೂಡ ನಾಶ ಉಳ್ಳದ್ದಾಯ್ತು, ಸಂಸಾರವು ನಾಶ ಉಳ್ಳದ್ದಾಯ್ತು, ಮತ್ತ ಈ ಪ್ರಧಾನವು ಕೂಡ ನಾಶ ಉಳ್ಳದ್ದಾಯ್ತು. ಅವಾಗ ಈಶ್ವರನಲ್ಲಿ ಈಶ್ವರತ್ವ ಹೆಂಗ್ ಬರ್ತದ ಅಂತ ಕೇಳ್ತಾರೆ ಈಗ ಅವರು ಆಚಾರ್ಯರು. ಅಂದ್ರೆ ಇವೆಲ್ಲ ಅಂತ ಉಳ್ಳವುಗಳೇ ಆಗ್ಬಿಡ್ತಾ ಇದ್ದಾವು ಅಂತ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇವಾಗ ಅಲ್ಲಿ ಈ ಸಂಸಾರ ಆಗ್ಲಿ ಪ್ರಧಾನ ಆಗ್ಲಿ ಇವೆಲ್ಲವೂ ಅಂತ ಉಳ್ಳವುಗಳಾಗುವುದರಿಂದ ಈ ಈಶ್ವರನಲ್ಲಿರ್ತಕ್ಕಂತ ಸರ್ವಜ್ಞತ್ವವು ಕೂಡ ಇಲ್ಲಿ, ಯಾಕೆ ಸರ್ವಜ್ಞತ್ವ ಬರಬೇಕಾಗಿತ್ತು ಅಂತಂದ್ರೆ ಅವನಿಗೊಂದು ವಿಷಯ ಬೇಕಲ್ಲ ಅಲ್ಲಿ. ಅದಕ್ಕೆ ಇಲ್ಲಿ ನಾವು ಪ್ರಧಾನ ಅಂತ ಇಟ್ಕೊಂಡೀವಿ ಅಂತಂದ್ರೆ ಮತ್ ಪ್ರಧಾನ ಅಂತ ಉಳ್ಳದ್ದಾಯ್ತಲ್ಲ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಅವರು. ಕಿಂ ವಿಷಯೇ ಸರ್ವಜ್ಞತಾ ಈಶ್ವರತೆ ಶಾತಾಂ ಪ್ರಧಾನ ಪುರುಷ ಈಶ್ವರಾಣಾಂ ಚ ಏವಂ ಅಂತವತ್ವೇ ಸತಿ ಆದಿಮತ್ವ ಪ್ರಸಂಗ. ಇಲ್ಲಿ ಪ್ರಧಾನ ಪುರುಷ ಮತ್ತು ಈಶ್ವರ ಇವ್ರ ಇಷ್ಟೂರಿಗೆ ಅಂತವನ್ನ ಹೇಳ್ದಂಗಾಯ್ತು. ಇವಾಗ ಪ್ರಧಾನವು ಕೂಡ ಅಂತ ಉಳ್ಳದ್ದದ, ಪುರುಷರು ಕೂಡ ಅಂತ ಉಳ್ಳವರಾಗಿದ್ದಾರೆ, ಮತ್ ಈಶ್ವರನು ಕೂಡ ಇವನು ಅಂತ ಉಳ್ಳವನೇ ಆಗಿಬಿಡ್ತಾನೆ. ಯಾಕೆ ಇವನು ಪರಿಚ್ಛಿನ್ನ ಆಗಿಬಿಡ್ತಾನಲ್ರಿ ಇವಾಗ. ಮತ್ ಪರಿಚ್ಛಿನ್ನ ಅಂತಂದ ಮೇಲೆ ಇವ್ರು ಮೂವರು ಅಂತ ಉಳ್ಳವರಾಗ್ಬಿಟ್ರೆ ಮತ್ತ ಅವರಿಗೆ ಆದಿ ಇರ್ಬೇಕು ಅಂತ ಹೇಳಿ ಅವರು ಆದಿಯ ಅಂತ ಮತ್ತೆ ಎರಡು ಅಂತ ಐತಂದ ಮೇಲೆ ಆದಿ ಇರ್ಲೇಬೇಕಲ್ರಿ. ಯಾವ್ದಕ್ ಅಂತವನ್ನ ಹೇಳ್ತೇವೋ ಅದಕ್ಕೆ ಉತ್ಪತ್ತಿ ಆಗಿರ್ಲೇಬೇಕಲ್ರಿ. ಉತ್ಪತ್ತಿ ಉಳ್ಳದಕ್ಕನ ಅಂತವನ್ನ ಹೇಳ್ತೇವ್ ನಾವು. ಯಾವ್ದಕ್ಕ ಅಂತವೇ ಇಲ್ಲವೋ ಅದು ಆದಿ ಇರಂಗಿಲ್ಲ. ಅದಕ್ಕೆ ಅನಾದಿ ಅನಂತ. ಅನಾದಿ ಅನಂತ ಯಾವುದು? ಬ್ರಹ್ಮ. ಪರಮಾತ್ಮವನು ಅನಾದಿ ಅನಂತನಾಗಿದ್ದಾನೆ ಅಂತ. ಆದ್ರೆ ಇವರು ಯಾರು ತಾರ್ಕಿಕರು ಏನ್ ಹೇಳ್ತಾರ? ಪ್ರಧಾನ ಪುರುಷ ಈಶ್ವರ ಇವರು ಅನಂತ ಅಂತ ಹೇಳ್ತಾರ. ಆದ್ರೆ ಮತ್ತ ಇವ್ರು ಇಷ್ಟಿಷ್ಟು ಅಂತ ಅಂದಾಗ ಅಲ್ಲಿ ಅಂತ ಉಳ್ಳವ ಪರಿಚ್ಛಿನ್ನ ಆಗಿಬಿಡ್ತೈತಿ. ಯಾವ್ದು ಪರಿಚ್ಛಿನ್ನ ಇರ್ತೈತೋ ಅದು ಅಂತ ಉಳ್ಳದ್ದಾಗಿರ್ತದ. ಆದ್ದರಿಂದ ಇಲ್ಲಿ ಅನಾದಿಯಾಗಿದ್ದಕ್ಕ ಅಂತ ಅನ್ನುವಂತದ್ದು ಇರೋದಿಲ್ಲ ಅಂತ. ಯಾವ್ದು ಅನಾದಿಯಾಗಿರ್ತದ ಅದು ಅಂತ ಉಳ್ಳದ್ದಾಗೋದಿಲ್ಲ. ಮತ್ತ ಅಂತ ಐತಿ ಅಂತಂದ್ರೆ ಅದಕ್ಕೆ ಆದಿ ಇರಲೇಬೇಕು ಅಂತ ಹೇಳಿ ಇಲ್ಲಿ ನಮಗ ಪ್ರಸಕ್ತವಾಗ್ತದ ಅಂತ. ಪ್ರಧಾನ ಪುರುಷ ಈಶ್ವರಣಾಂ ಚ ಏವಂ ಅಂತವತ್ವೇ ಸತಿ ಆದಿಮತ್ವ ಪ್ರಸಂಗ ಆದ್ಯಂತವತ್ವೇ ಚ ಶೂನ್ಯವಾದ ಪ್ರಸಂಗ. ಅವಾಗ ಏನಾಯ್ತು? ಈ ಕಡೆ ಆದಿ ಅಂತ ಅನ್ನುವಂತದ್ದು ಇದ್ದದ್ದಾದರೆ ಇಲ್ಲಿ ಪ್ರಧಾನ ಪುರುಷ ಈಶ್ವರರಿಗೆ ಆದಿನೂ ಅದ ಅಂತ್ಯನೂ ಅಂತದ ಅಂದ ಬಳಕ ಮತ್ತ ಅಲ್ಲಿ ಶೂನ್ಯವಾದನೆ ಬಂದ್ಬಿಡ್ತೈತಿ. ಇವಾಗ ಬೌದ್ಧ ಮತವನ್ನ ಒಪ್ಕೊಂಡಂಗ ಆಗ್ಬಿಡ್ತೈತಲ್ರಿ ಇವಾಗ. ಯಾಕಂದ್ರೆ ಈ ಪ್ರಧಾನವು ನಾಶ ಆಗಿ ಹೋಗ್ಬಿಡ್ತೈತಿ, ಪುರುಷಗಳು ನಾಶ ಆಗಿ ಹೋಗ್ಬಿಡ್ತಾವು, ಈಶ್ವರನು ಕೂಡ ನಾಶ ಉಳ್ಳವನಾಗಿ ಬಿಡ್ತಾನ. ಮತ್ತೆ ಎಲ್ಲವೂ ನಾಶ ಆದ ಬಳಿಕ ಮತ್ತೆ ಇನ್ನೇನು ಉಳಿತೈತೆ? ಶೂನ್ಯನೇ ಉಳಿತೈತಲ್ರಿ ಇವಾಗ. ಆ ಶೂನ್ಯವಾದ ಪ್ರಸಂಗ ಅನ್ನುವಂಥದ್ದು ಬಂದ್ಬಿಡ್ತೈತಿ ಅಂತ. ಶೂನ್ಯವಾದ ಅನ್ನುವಂತಹದ್ದು ಪ್ರಸಕ್ತವಾಗ್ತದ, ಅದು ಪ್ರಾಪ್ತವಾಗ್ತದ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಹುಟ್ಟುವ ಮೊದಲನೂ ಕೂಡ ಇಲ್ಲ, ನಾಶವಾದ ಬಳಕನೂ ಕೂಡ ಇಲ್ಲ, ಮತ್ತೆ ನಡುವೆಯೂ ಕೂಡ ಈ ಪ್ರಧಾನ ಪುರುಷ ಈಶ್ವರ ನಿಜವಾಗಿ ಇಲ್ಲ ಅಂತಾನೆ ಆಗ್ತದಂತ. ಆದ್ದರಿಂದಲೇ ಇದು ಶೂನ್ಯವಾದವೇ ಇಲ್ಲಿ ನಮಗ ಪ್ರಾಪ್ತವಾಗ್ತದ ಅಂತ ಹೇಳ್ತಾರ. ಯಾಕೆ ಯಾವ್ದು ಹುಟ್ಟು ಮೊದಲು ಇರಂಗಿಲ್ಲ, ನಾಶಾನಂತರದಲ್ಲಿ ಇರುವುದಿಲ್ಲ, ಮಧ್ಯದಲ್ಲಿಯೂ ಕೂಡ ಈ ಪ್ರಧಾನ ಪುರುಷರು ಇವು ಇದ್ರು ಇಲ್ದಂಗ ಅಂತ. ಆದಾವಂತೇಚ ಎನ್ನಾಸ್ತಿ ವರ್ತಮಾನಟಿ ತತ್ತಥಾ ಅಂತ ಹೇಳ್ತಾರ. ಯಾವುದು ಆದಿಯಲ್ಲಿ ಇಲ್ಲವೋ, ಯಾವುದು ಅಂತ್ಯದಲ್ಲಿ ಇಲ್ಲವೋ, ಮತ್ತದು ಮಧ್ಯದಲ್ಲಿ ಇದ್ರೂ ಕೂಡ ಇಲ್ಲ ಅಂತಾನೆ ಅರ್ಥ. ಮತ್ತ ಅವಾಗ ಶೂನ್ಯವಾದ ಬಂದ್ಬಿಡ್ತಾರ್ರಿ ಅವಾಗ. ಪ್ರಧಾನ ಪುರುಷ ಈಶ್ವರರು ಇವರು ಆದಿಯೊಳಗೂ ಇಲ್ಲ, ಅಂತ್ಯದಲ್ಲಿ ನಾಶಾನಂತರದಲ್ಲಿ ಇಲ್ಲ, ಇವರು ಮಧ್ಯದಲ್ಲಿ ಅದಾರ ಅಂದ್ರೂ ಕೂಡ ಅದು ಇಲ್ಲ ಅಂತಾನೆ ಅರ್ಥ. ಮತ್ತ ಅವಾಗ ಶೂನ್ಯವಾದವೇ ಇಲ್ಲಿ ಬಂದಂಗ ಆಗ್ಬಿಡ್ತು ಅಂತ ಇಷ್ಟ ಹೇಳಿದ್ರು.
ಇನ್ನ ಅಥ ಮಾ ಭೂತೇಶ ದೋಷಃ, ಈ ದೋಷ ಬರಬಾರ್ದಪ್ಪ ಅಂತ ಹೇಳಿ ಈಗ ಉತ್ತರ ವಿಕಲ್ಪ ಅಭಿಗಮ್ಯೇತ, ಇಲ್ಲಿ ಮತ್ತೊಂದು ವಿಕಲ್ಪವನ್ನ, ಮತ್ತೊಂದು ಎರಡನೇ ವಿಕಲ್ಪವನ್ನ ಅವರು ಒಪ್ಪಿಕೊಳ್ತಾ ಇದ್ದಾರ ಅಂತ. ಈ ದೋಷ ಬರಬಾರ್ದಪ್ಪ ಅಂದ್ರೆ ಇಲ್ಲಿ ಈಶ್ವರ ಮತ್ತು ಪ್ರಧಾನ ಪುರುಷರು ಏನು ಇವು ಅಂತ ಉಳ್ಳವರಾಗ್ತಾ ಇದ್ದಾರಲ್ಲ, ಈ ದೋಷ ಬರಬಾರದು, ಅವರು ಅನಂತರಾಗಬೇಕು ಅಂತ ಹೇಳಿ ಅದಕ್ಕಂತಾರ ಅವರು ಬೇರೆ ಒಂದು ವಿಕಲ್ಪವನ್ನ ಒಪ್ಪಿಕೊಂಡಿದ್ದಾದರೆ ಯಾವುದು ಅಂತಂದ್ರೆ ನ ಪ್ರಧಾನಸ್ಯ ಪುರುಷಾಣಾಂ ಆತ್ಮನಶ್ಚ ಇಯತ್ತ ಈಶ್ವರೇಣ ಪ್ರಚಿದ್ಯತೆ ಇತಿ. ಇಲ್ಲಿ ಎರಡನೇ ವಿಕಲ್ಪವನ್ನು ಏನ್ ಮಾಡ್ತಾರ ಅಂತಂದ್ರೆ ಅವರು ಈ ಪ್ರಧಾನ ಮತ್ತು ಪುರುಷರುಗಳು ಮತ್ತು ಇಲ್ಲಿ ಈಶ್ವರ ಇವರು ಪರಿಚ್ಛೇದವನ್ನ ಮಾಡಿಕೊಳ್ಳುವುದಿಲ್ಲ ಅಂತ, ಇವರು ಪರಿಚ್ಛಿನ್ನ ಅಲ್ಲ ಅಂತ. ಪ್ರಧಾನ ಆಗ್ಲಿ ಪುರುಷರಾಗ್ಲಿ ಈಶ್ವರ ಆಗ್ಲಿ ಇವರು ಪರಿಚ್ಛೇದವನ್ನ ಮಾಡಿಕೊಳ್ಳುವುದಿಲ್ಲ, ಅಂದ್ರೆ ಭಿನ್ನ ಬೇರೆ ಬೇರೆ ಆಗುವುದಿಲ್ಲ ಅಂತ ಒಪ್ಪಿಕೊಂಡಿದ್ದಾದ್ರೆ ಅವಾಗ ಏನು ದೋಷ ಬರ್ತದ ಅಂತಂದ್ರೆ ನ ಪ್ರಧಾನಸ್ಯ ಪುರುಷಾಣಾಂ ಆತ್ಮನಶ್ಚ ಇಯತ್ತ ಈಶ್ವರೇಣ ಪರಿಚಿದ್ಯತೆ ಇತಿ ತತಃ ಈಶ್ವರಸ್ಯ ಸರ್ವಜ್ಞತ್ವ ಅಭ್ಯುಪಗಾನಿ ಅಪರಃ ದೋಷಃ ಪ್ರಸಜ್ಜೇತ. ಅವಾಗ ಈಶ್ವರನಿಗೆ ನಾವು ಸರ್ವಜ್ಞತ್ವನ್ನ ಅಂತೇನು ಒಪ್ಕೊಂಡಾರಲ್ಲ ಅವರು, ಈಶ್ವರ ಸರ್ವಜ್ಞ ಅಂತೇನು ಒಪ್ಪ್ಯಾರಲ್ಲ, ಅದನ್ನ ಬಿಡ್ಬೇಕಾಕತಿ ಈಗ ಅವರು. ಯಾವಾಗ ಇವರಲ್ಲಿ ಪರಿಚ್ಛಿನ್ನತ್ವವನ್ನ ಅವರು ನಾವು ಒಪ್ಕೊಳ್ಳೋದಿಲ್ಲ ಅಂತ ಅಂದಾಗ, ಯಾರು ತಾರ್ಕಿಕರು ಈ ದೋಷವನ್ನ ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿ ಮತ್ತೊಂದು ವಿಕಲ್ಪವನ್ನ ಮಾಡ್ತಾರ. ಏನಂತ, ಈ ಪ್ರಧಾನ ಪುರುಷರುಗಳು ಮತ್ತು ಈಶ್ವರನ ಅವ್ರು ಇಷ್ಟೇ ಅಂತ ಹೇಳಿ ಅಲ್ಲಿ ಪರಿಚ್ಛೇದವನ್ನ ಹಿಂದೆ ಮಾಡಿದ್ರಲ್ಲ, ಅದೇನಿಲ್ಲ ಅಲ್ಲಿ ಪರಿಚ್ಛಿನ್ನತ್ವ ಅನ್ನುವಂತಹದ್ದಿಲ್ಲ ಅಂತ ಈ ರೀತಿಯಾಗಿ ಒಪ್ಕೊಂಡಿದ್ದಾದ್ರೆ ಅವಾಗ ಈಶ್ವರ ಅವ ಸರ್ವಜ್ಞ ಅನ್ನುವಂಥದ್ದು ಹೊರಟು ಹೋಗ್ಬಿಡ್ತೈತವ, ಅವನಲ್ಲಿರ್ತಕ್ಕಂಥ ಸರ್ವಜ್ಞತ್ವವನ್ನ ಅಲ್ಲಿ ಬಿಟ್ಟು ಬಿಡ್ಬೇಕಾಗ್ತೈತಿ ಅಂತ ಇದು ಮತ್ತೊಂದು ದೋಷ ಬರ್ತೈತಿ ಅಂತಾರ ಅವರು. ತತಃ ಈಶ್ವರಸ್ಯ ಸರ್ವಜ್ಞತ್ವ ಅಭ್ಯುಪಗಮ ಹಾನಿ ಅಪರೋ ದೋಷಃ, ಅಲ್ಲಿ ಸರ್ವಜ್ಞತ್ವ ಅನ್ನುವಂಥದ್ದು ಬಿಟ್ಟು ಬಿಡುವಂತ ಒಂದು ಹಾನಿ, ಅಲ್ಲಿ ಮತ್ತೊಂದು ದೋಷ ಬಂದು ಒದಗ್ತದ. ತಸ್ಮಾದಪಿ ಅಸಂಗತ ತಾರ್ಕಿಕ ಪರಿಗೃಹಿತ ಈಶ್ವರ ಕಾರಣವಾದ, ಆದ್ದರಿಂದ ಇಲ್ಲಿ ತಾರ್ಕಿಕರು ಸ್ವೀಕಾರ ಮಾಡಿರ್ತಕ್ಕಂಥ ಈ ಈಶ್ವರ ಕಾರಣವಾದ ಅನ್ನುವಂತಹದ್ದು ಇದು ಅಸಂಗತವಾಗೈತಿ, ಅಸಮಂಜಸ ಆಗೈತಿ ಅಂತ, ಇದು ಸರಿಯಾದದ್ದಲ್ಲ ಅಂತ. ಇಲ್ಲಿ ತಾರ್ಕಿಕರು ಒಪ್ಪಿಕೊಂಡಿರ್ತಕ್ಕಂಥ ಈಶ್ವರ ಕಾರಣವಾದ ಅನ್ನುವಂತಹದ್ದು ಇದು ಸರಿಯಾದದ್ದಲ್ಲ ಅಂತ ಇಷ್ಟು ಹೇಳ್ಕೊಂಡು ಬಂದ್ರು. ಇವಾಗ ಈ ಅಧಿಕರಣ ಮುಗಿತ್ರಿ. ಇದು ಯಾವುದು, ಇದು ತಾರ್ಕಿಕರ ಬಗ್ಗೆ ತಟಸ್ಥೇಶ್ವರವಾದದ ಒಂದು ಖಂಡನ ಅನ್ನುವಂತಹದ್ದನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಈಶ್ವರ ಕೇವಲ ಜಗತ್ತಿನ ಸೃಷ್ಟಿಗೆ ನಿಮಿತ್ತ ಕಾರಣ ಮಾತ್ರ ಆಗಿದಾನಂತೇನು ಒಪ್ಕೊಂಡಿದಾರಲ್ಲ, ಈ ಸಿದ್ಧಾಂತ ಸರಿಯಾದದ್ದಲ್ಲ ಅಂತ ಹೇಳಿ ಒಟ್ಟು ಈ ಟೋಟಲ್ ಅರ್ಥ ಇದು ಈ ಅಧಿಕರಣದೊಳಗೆ ಆ ಒಂದು ಮತವನ್ನ ಖಂಡನ ಮಾಡಿದ್ರಿ. ಇವಾಗ ಇನ್ನ ಭಾಗವತ ಮತ ಅಂತ ಬರ್ತದ್ರಿ, ಉತ್ಪತ್ತಿ ಅಸಂಭವಾಧಿಕರಣ ಅಂತ ಹೇಳಿ ಮುಂದಿಂದು 8ನೇ ಅಧಿಕರಣ. ಈ 8ನೇ ಅಧಿಕರಣ ಮುಗಿದ್ರೆ ಈ 2ನೇ ಪಾದ ಮುಗದಂಗ, 2ನೇ ಅಧ್ಯಾಯ 2ನೇ ಪಾದ ಮುಗದಂಗ, ಮತ್ತು ಮುಂದೆ 3ನೇ ಪಾದನೆ ಪ್ರಾರಂಭ ಆಗ್ತದೆ ಇವಾಗ. ಅದಕ್ಕೆ ಇಲ್ಲಿ ಭಾಗವತರ ಒಂದು ಮತದ ಅಭಿಪ್ರಾಯ ಏನು, ಅವರು ಏನ್ ಹೇಳ್ತಾರೆ, ಅವ್ರ ಸಿದ್ಧಾಂತ ಏನು, ಅವ್ರ ಸಿದ್ಧಾಂತವನ್ನು ಹೆಂಗ ಖಂಡನ ಮಾಡ್ತಾ ಇದ್ದಾರ. ಯಾಕಂದ್ರೆ ಅವರು ಜೀವರಿಗೆ ಉತ್ಪತ್ತಿಯನ್ನ ಹೇಳ್ತಾ ಇದ್ದಾರ, ಅದು ಸರಿ ಅಲ್ಲ ಅಂತ ಹೇಳಿ ಅದು ಮುಂದಿನ ಅಧಿಕರಣದೊಳಗ ಉತ್ಪತ್ತಿ ಸಂಭವ ಅಧಿಕರಣದೊಳಗ ಪ್ರತಿಪಾದನೆ ಮಾಡ್ತಾರೆ. ಇದನ್ನ ಮತ್ತೆ ನಾಳೆ ದಿವಸ ನೋಡೋಣ.